ಎಲ್ರಿಗೂ ನಮಸ್ಕಾರ. ನಮ್ಮ ಸಮರ್ಪಣಾ ವೇದಿಕೆಯ ವತಿಯಿಂದ ನಾವು ಏರ್ಪಡಿಸಿರುವಂತಹ 4ನೇ ಉಪನ್ಯಾಸ ಕಾರ್ಯಕ್ರಮ ಇದಾಗಿದ್ದು, ನಾವು ಸಮರ್ಪಣಾ ಅಕಾಡೆಮಿಯ ಕಡೆಯಿಂದ ಮನೋನಂದನ ಕಾರ್ಯಾಗಾರವನ್ನ ಫೆಬ್ರವರಿ ತಿಂಗಳಿನಿಂದ ನಡೆಸ್ಕೊಳ್ತಾ ಬಂದಿದೀವಿ. ಹಾಗೆ ಮಕ್ಕಳಿಗಾಗಿ ನಾವು ಈ ತಿಂಗಳೇನೆ ಬಾಲನಂದನ ಅನ್ನುವಂತಹ ಆನ್ಲೈನ್ ಸಮರ್ ಕ್ಯಾಂಪ್ ಕೂಡ ಶುರು ಮಾಡಿದ್ವಿ. ಇವೆರಡು ಬಹಳ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಡೀತಾ ಇದೆ. ಈ ಮನೋನಂದನ ಕಾರ್ಯಾಗಾರದ ಸಾಧಕರಿಗೆ ಅಂತಾನೆ ವಿಶೇಷವಾಗಿ ಈ ಉಪನ್ಯಾಸ ಕಾರ್ಯಕ್ರಮವನ್ನ ನಾವು ಶ್ರೀಮತಿ ಸುಮಾ ಸತೀಶ್ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರ ಮೂಲಕ ನಡೆಸ್ಕೊಡ್ತಾ ಇದೀವಿ. ಜೀವನ ಪ್ರೀತಿ ಅನ್ನುವಂತಹ ವಿಚಾರದ ಬಗ್ಗೆ ಮಾತಾಡೋದಕ್ಕಾಗಿ ಆಗಮಿಸಿರುವಂತಹ ಶ್ರೀಮತಿ ಸುಮಾ ಸತೀಶ್ ಅವರನ್ನ ಸ್ವಾಗತಿಸುತ್ತಾ, ಎಲ್ಲ ವೀಕ್ಷಕರಿಗೂ ಸಹ ಶುಭ ಸಂಜೆ. ಸಮರ್ಪಣಾ ವೇದಿಕೆಯ ಈ ಒಂದು ಕಾರ್ಯಕ್ರಮ ಆಪ್ತ ಸಮಾಲೋಚನೆಯ ಒಂದು ಕ್ರಮದಲ್ಲಿ ಲಕ್ಷ್ಮೀ ಮಧುಸೂದನ್ ಹಾಗೂ ಅವರ ಗೆಳತಿಯರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮೊದಲಿಗೆ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಮನೋನಂದನ ಈ ಮಾಲಿಕೆಯ ಹೆಸರು ಎಷ್ಟು ಸೊಗಸಾಗಿದೆ ಅಂತಂದ್ರೆ ಅದೇ ಎಲ್ಲವನ್ನೂ ಹೇಳುವಷ್ಟು. ಮನಸ್ಸಿನ ವಿಕಾಸಕ್ಕೆ ಏನೆಲ್ಲ ಬೇಕು ಅದಕ್ಕೆ ಪೂರಕವಾಗಿಯೇ ವಿಷಯಗಳನ್ನ ತಗೊಂಡು ವೀಕ್ಷಕರಿಗೆ ಒಂದಷ್ಟು ಹುರುಪನ್ನ ಪ್ರೋತ್ಸಾಹವನ್ನ ತುಂಬುವ ನಿಟ್ಟಿನಲ್ಲಿ ಈ ತಂಡ ಕೆಲಸ ಮಾಡ್ತಾ ಇದೆ. ಆ ಮಾಲಿಕೆಯಲ್ಲಿ ಇವತ್ತು ನನ್ನ ಉಪನ್ಯಾಸದ ವಿಷಯ ಜೀವನ ಪ್ರೀತಿ. ನಾನು ಸಹ ಉಪನ್ಯಾಸ ಕೇವಲ ಭಾಷಣದ ರೀತಿ ಮಾಡೋದಕ್ಕಿಂತಲೂ ಇದು ಆಪ್ತ ಸಮಾಲೋಚನಾ ಒಂದು ಕ್ರಮದಲ್ಲಿ ಮಾಡ್ತಾ ಇರೋದ್ರಿಂದ ಒಂದಷ್ಟು ಬದುಕಿನ ಘಟನೆಗಳನ್ನ ಹಾಗೆ ವ್ಯಕ್ತಿಗಳ ಬದುಕನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ನಿಮ್ಮನ್ನ ಒಂದಿಷ್ಟು ಹುರುಪು ತುಂಬೋದಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಜೀವನ ಪ್ರೀತಿ ಅಂದ್ರೆ ಏನು? ಎಲ್ರು ಹೇಳ್ಬಿಡ್ತೀವಿ, ಜೀವನ ಪ್ರೀತಿ ಅಂದ್ರೆ ಗೊತ್ತಿಲ್ವಾ? ಬದುಕನ್ನ ಪ್ರೀತಿಸೋದು. ನಾವೆಲ್ಲ ಪ್ರೀತಿಸ್ತಾನೆ ಇದೀವಲ್ಲ, ಅದ್ರಲ್ಲಿ ಏನ್ ವಿಶೇಷ? ಅದೇನ್ ಮಹಾ? ಹೌದಾ? ನಾವೆಲ್ಲ ಪ್ರೀತಿಸ್ತಾ ಇದೀವ ಬದುಕನ್ನ? ಈಗ ಒಂದು ಪ್ರಶ್ನೆಯನ್ನ ನಮಗೆ ನಾವು ಹಾಕೋಬೇಕಾಗತ್ತೆ. ಏನನ್ನ ಪ್ರೀತಿಸ್ತಾ ಇದ್ದೀವಿ ನಾವು? ನಮ್ಮ ಬದುಕನ್ನ ಅಂದ್ರೆ ಬಾಂಧವ್ಯಗಳನ್ನ ಪ್ರೀತಿಸ್ತಾ ಇದ್ದೀವ? ಸಹಜೀವಿಗಳನ್ನ ಪ್ರೀತಿಸ್ತಾ ಇದ್ದೀವ? ಪರಿಸರವನ್ನ ಪ್ರೀತಿಸ್ತಾ ಇದ್ದೀವ? ಭಾವನೆಗಳನ್ನ, ಬದುಕಿನ ನಡೆಯನ್ನ, ಗುರಿಯನ್ನ, ಯಶಸ್ಸನ್ನ ಏನನ್ನ ಪ್ರೀತಿಸ್ತಾ ಇದ್ದೀವಿ? ಈ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ನಕಾರಾತ್ಮಕವಾಗಿದೆ ಬರುತ್ತೆ. ಇಲ್ಲ, ಇದಾವುದನ್ನ ನಾವು ಪ್ರೀತಿಸ್ತಾ ಇಲ್ಲ, ಆದ್ರೂ ನಾವು ಪ್ರೀತಿಸ್ತಾ ಇದ್ದೀವಿ. ಏನನ್ನ ಪ್ರೀತಿಸ್ತಾ ಇದ್ದೀವಿ? ನಿರ್ಜೀವ ವಸ್ತುಗಳನ್ನ ಪ್ರೀತಿಸ್ತಾ ಇದ್ದೀವಿ. ಹಣವನ್ನ, ಅಧಿಕಾರವನ್ನ, ಕೀರ್ತಿಯ ಅಮಲನ್ನ, ಹಾಗೆ ಮಜಾ ಮಾಡೋದನ್ನ, ಇದನ್ನ ಪ್ರೀತಿಸ್ತಾ ಇದ್ದೀವಿ. ಇದನ್ನೇ ಬದುಕು ಅನ್ನುವಂತಹ ಒಂದು ಭ್ರಮೆಯಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ. ಎಲ್ಲವನ್ನೂ ಸಹ ನಿಜವಾದ ಪ್ರೀತಿಯನ್ನ ಕಳ್ಕೊಳ್ತಾ ಇದ್ದೀವಿ, ನಿಜವಾದ ಬದುಕನ್ನ ಕಳ್ಕೊಳ್ತಾ ಇದ್ದೀವಿ. ಈ ಮಾಯಾ ಲೋಕದ ಭ್ರಮೆಯ ಸಂತೆಯಲ್ಲಿ ಬಿದ್ದು ನಾವು ಎಲ್ಲೋ ಕಳೆದೋಗ್ಬಿಟ್ಟಿದೀವಿ. ಒಂದು ಕಥೆಯ ಮೂಲಕ ಇದನ್ನ ಸ್ಪಷ್ಟಪಡಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ. ಬಹಳ ಖುಷಿಯಾಗಿರ್ತಾನೆ. ಬೆಳಗಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿಯೋದು, ಮತ್ತೆ ಸಂಜೆ ಮನೆಗೆ ಬಂದ್ಮೇಲೆ ಆ ಹೊಲದಲ್ಲಿ ದುಡಿಯುವಾಗ್ಲೂ ಕೂಡ ಹಾಡುಗಳನ್ನ ಹೇಳ್ಕೊಳ್ತಾ, ಜನಪದ ಗೀತೆಗಳನ್ನ ಹೇಳ್ಕೊಡ್ತಾ, ಎಲ್ರ ಜೊತೆ ನಗ್ತಾ ಹರಡ್ತಾ ಮಾತಾಡ್ತಾ ತುಂಬಾ ಖುಷಿಯಾಗಿರ್ತಾನೆ. ಮನೆಗೆ ಬಂದ್ಮೇಲೂ ಕೂಡ ಖುಷಿಯಾಗಿ ತನ್ನ ಮನೆಯ ಮುಂದೆ ಇದ್ದಂತಹ ಒಂದು ಮುರುಕು ಕಲ್ಲು ಚಪ್ಪಡಿಯ ಮೇಲೆ ಕೂತ್ಕೊಂಡು ಕಾಲ ಕಳೀತಾ ಇರ್ತಾನೆ. ಆ ದೇಶದ ರಾಜ ಆ ರಸ್ತೆಯಲ್ಲಿ ಓಡಾಡುವಾಗ ಆಗಾಗ ಇವನನ್ನ ನೋಡಿರ್ತಾನೆ. ಯಾವಾಗ ನೋಡಿದ್ರು ಏನೋ ಒಂದು ಖುಷಿಯಾಗಿ ನಗ್ತಾನೆ ಇರ್ತಾನಲ್ಲ, ಹಾಡು ಹೇಳ್ಕೊಂಡು ಸುಮ್ನೆ ಸಮಯ ಕಳೀತಾ ಇದ್ದಾನಲ್ಲ, ಇವನು ಒಂದಿಷ್ಟು ಬುದ್ಧಿ ಹೇಳೋಣ ಅಂತ ಹೇಳ್ಬಿಟ್ಟು ಬರ್ತಾನೆ. ಹೇಳ್ತಾನೆ, ಯಾಕೆ ನೀನ್ ಹೀಗೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ಯಾ? ಹೌದಾ? ಹೌದು. ಇಡೀ ದಿವ್ಸ ನೀನ್ ಏನ್ ಮಾಡ್ತೀಯ? ಏನೋ ಒಂದಿಷ್ಟು ಕೆಲಸ ಮಾಡ್ತೀಯ, ಬರ್ತೀಯ, ಇಲ್ಲಿ ಕೂತ್ಕೊಳ್ತೀಯ. ಇದೇ ಸಮಯವನ್ನ ನೀನು ಇನ್ನಷ್ಟು ದುಡಿಬೋದಲ್ವಾ? ದುಡಿದ್ರೆ ಈ ನಿನ್ನ ಮುರುಕು ಮಾಡ್ಕೋಬಹುದು ಅಂತ ಕೇಳ್ತಾನೆ. ದುಡಿದ್ರೆ ರಾಜ ಹೇಳ್ತಾನೆ, ಈ ನಿನ್ನ ಮುರುಕು ಗುಡಿಸ್ಲೇನಿದೆ, ಇದನ್ನು ನೀನು ಮಹಲ್ ಮಾಡ್ಕೋಬಹುದು. ನಿನಗೆ ಐಷಾರಾಮಿ ವಸ್ತುಗಳು ನಿನಗೆ ಮನೆ ಒಳಗೆ ನೀನು ಮಾಡ್ಕೋಬಹುದು. ಇಷ್ಟೆಲ್ಲ ಇರ್ಬೇಕಾದ್ರೆ ನೀನ್ ಯಾಕೆ ದುಡಿದೆ ಸೋಮಾರಿಯಾಗಿ ನಿನ್ನ ಸಮಯವನ್ನ ಕಳೀತಾ ಇದೀಯಾ, ಬದುಕನ್ನ ವ್ಯರ್ಥ ಮಾಡ್ಕೊಳ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ರೈತ ಹೇಳ್ತಾನೆ,
ಇಷ್ಟೆಲ್ಲ ಮಾಡಿದ ಮೇಲೆ ಹೌದು ನೀವ್ ಹೇಳ್ದಂಗೆ ನಾನು ಇನ್ನಷ್ಟು ದುಡಿತೀನಿ, ಇನ್ನಷ್ಟು ನಾನು ಅದು ಇದು ತಗೊಳ್ತೀನಿ, ಕೊಂಡ್ಕೊಳ್ತೀನಿ ಅಂತ ಹೇಳ್ಕೊಳ್ಳೋಣ. ಅದಾದ್ಮೇಲೆ ಏನ್ ಮಾಡಬಹುದು? ಏನಾಗುತ್ತೆ ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಜೀವನದಲ್ಲಿ? ಇನ್ನೇನಿರುತ್ತೆ, ನೀನ್ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬೋದಲ್ವಾ? ಈಗ್ಲೂ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನನಗ್ ತೃಪ್ತಿ ಇದೆ, ನಾನು ಏನ್ ಗಳಿಸ್ಕೊಂಡಿದೀನಿ. ಹೆಚ್ಚಿಗೆ ಇಲ್ದೇ ಇರಬಹುದು, 3 ಹೊತ್ತು ಊಟಕ್ಕೆ ತೊಂದರೆ ಇಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ನಿಮಗೆ ತೃಪ್ತಿ ಇದೆಯಾ? ಇಲ್ಲಪ್ಪ, ನಾನ್ ನಿಂತಾರಲ್ಲ, ನಾನ್ 24 ಗಂಟೆನೂ ದುಡಿತಾನೆ ಇರ್ತೀನಿ. ಏನ್ ಮಾಡಿದ್ರಿ? ನಾನು ಒಬ್ಬ ಸಾಮಾನ್ಯ ಸೈನಿಕನಾಗಿದ್ದೆ, ಆ ಸೈನಿಕನಿಂದ ಈಗ ರಾಜ ಆಗ್ಬೇಕಾದ್ರೆ ಎಷ್ಟೆಲ್ಲ ಹೋರಾಟಗಳು, ಎಷ್ಟೆಲ್ಲ ರಕ್ತಪಾತಗಳು, ಎಷ್ಟೆಲ್ಲ ಶ್ರಮದ ನಡುವೆ ಎಷ್ಟೆಲ್ಲವನ್ನ ಮಾಡಿ ಮಾಡಿ ನಾನು ಇವತ್ತಿ ಮಟ್ಟಕ್ಕೆ ಬಂದಿದ್ದೀನಿ. ಹಾಗಾದ್ರೆ ನೀವು ಈ ದಾರಿಯಲ್ಲಿ ನ್ಯಾಯಯುತವಾಗಿ ಬಂದ್ರ? ಇಲ್ಲ, ರಾಜ ಆಗೋ ಹಾದಿ ನ್ಯಾಯಯುತವಾಗಿ ಬರೋದಿಕ್ ಸಾಧ್ಯನೇ ಇಲ್ಲ ಅಲ್ವಾ? ಸೈನಿಕನಿಂದ ರಾಜ ಆಗ್ಬೇಕಾದ್ರೆ ಅವನು ಸಾಕಷ್ಟು ಅನ್ಯಾಯಗಳನ್ನ, ಪ್ರಾಣ ಹಾನಿಗಳನ್ನ ಮಾಡ್ಕೊಂಡೇ ಬಂದಿರ್ಬೇಕು. ಈಗ ತೃಪ್ತಿ ಇದೆಯಾ? ಖಂಡಿತ ಇಲ್ಲ. ಇದೊಂದು ಸಣ್ಣ ರಾಜ್ಯ, ಇದ್ರಲ್ಲಿ ಏನಿದೆ? ನಾನು ಇನ್ನಷ್ಟು ದೊಡ್ಡ ರಾಜ್ಯವನ್ನ ವಿಸ್ತರಿಸ್ಬೇಕು. ವಿಸ್ತರಿಸಿದ್ಮೇಲೆ ನಾನು ಇನ್ನಷ್ಟು ಪ್ರಜೆಗಳನ್ನ ನನ್ನವರನ್ನಾಗಿ ಮಾಡ್ಕೋಬೇಕು, ಇನ್ನಷ್ಟು ನನ್ನ ಭಂಡಾರವನ್ನು ತುಂಬಿಸ್ಕೋಬೇಕು. ಇದೆಲ್ಲ ಆದ್ಮೇಲೆ ದೊಡ್ಡ ರಾಜ್ಯದ ಚಕ್ರವರ್ತಿ ನಾನು ಆಗ್ಬೇಕು ಅಂದ್ರೆ ತೃಪ್ತಿ ಇಲ್ಲ ಬದುಕಿನಲ್ಲಿ. ಆಗ ಇವನ್ ಹೇಳ್ತಾನೆ, ನೀನ್ ಎಷ್ಟು ಮಾಡಿದ್ರೆ ಏನು? ತೃಪ್ತಿನೇ ಇಲ್ದಿದ್ಮೇಲೆ ಅದು ನೀನು ಸಾಯುವವರೆಗೂ ಅಷ್ಟೇ ನಿನ್ನ ಬದುಕು. ಆದ್ರೆ ನಾನ್ ನೋಡು, ಬೆಳಗಿಂದ ಸಂಜೆವರೆಗೂ ದುಡಿತೀನಿ, ಮನೆಗ್ ಬರ್ತೀನಿ. ಆ ದುಡಿತಿದ್ರಲ್ಲಿ 3 ಹೊತ್ತು ನಾವು ನೆಮ್ಮದಿಯಾಗಿ ಊಟ ಮಾಡ್ತೀವಿ. ಅಷ್ಟರ ಜೊತೆಗೆ ನೋಡು, ಈ ದಾರಿಯಲ್ಲಿ ಹೋಗ್ತಾ ಇರುವಂತಹ ಮರಗಳಿಗೆ ನಾನು ನೀರು ಉಣಿಸ್ತೀನಿ. ಆಗ ಈ ರಸ್ತೆಯಲ್ಲಿ ಓಡಾಡೋರು ಈ ದಟ್ಟವಾದ ಮರದ ನೆರಳಿನಲ್ಲಿ ಕೂತಾಗ ಈ ಗಿಡಕ್ಕೆ ನೀರು ಹಾಕಿದಂತ ಮಹಾನುಭಾವ ತಣ್ಣಗಿರ್ಲಿ ಅಂತ ಹರಿಸ್ತಾರೆ. ನನ್ಗಷ್ಟು ಸಾಕು. ಯಾಕಂದ್ರೆ ಒಂದಿಷ್ಟು ಹುಲ್ಲಾಕ್ತೀನಿ ನಾನು, ಅದು ನನಗೆ ಖುಷಿ ಕೊಡುತ್ತೆ. ಹಸಿದು ಬಂದವರಿಗೆ ಇಲ್ಲ ಅಂತ ಹೇಳ್ದೆ, ಏನಿದ್ಯೋ ಗಂಜಿನೋ ಅಂಬ್ಲಿನೋ ಏನಿದ್ಯೋ ಅದನ್ನ ಹಂಚಿಕೊಂಡು ತಿಂತೀನಿ, ಅದು ನನ್ಗೆ ಖುಷಿ ಇದೆ. ಇದು ಜೀವನ ಪ್ರೀತಿ ಅಂತ ಹೇಳ್ತಾನೆ. ಇದು ರಾಜನನ್ನು ಸಹ ಒಂದು ಕ್ಷಣ ಯೋಚನೆ ಮಾಡುತ್ತೆ. ಅದು ತೃಪ್ತಿ ಇರ್ಬೇಕು ನಮ್ ಜೀವನದಲ್ಲಿ, ನಿರೀಕ್ಷೆಗಳು ಕಡಿಮೆ ಇರಬೇಕು. ಹಾಗಂತ ನಿರೀಕ್ಷೆಗಳು ಕಡಿಮೆ ಇರಬೇಕು ಅಂತ ಆ ಕ್ಷಣಕ್ಕೆ ಗುರಿಯೇ ಇಲ್ಲದ ಜೀವನ ನಮ್ಮದಾಗ್ಬೇಕು ಅಂತ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನುವಂತಹ ಅರಿವು ಬಂದರೆ ಮಾತ್ರ ತಂತಾನೆ ಇದು ಸುಲಭವಾಗಿ ಸಾಧ್ಯ ಆಗುತ್ತೆ. ಒಂದು GSS ಅವರ ಕವಿತೆಯ ಸಾಲುಗಳನ್ನ ಈ ಒಂದು ಕ್ಷಣದಲ್ಲಿ ನಾವು ನೆನಪು ಮಾಡ್ಕೋಬಹುದು. ಸಾರ್ವಕಾಲಿಕ ಸತ್ಯವನ್ನ ಹೇಳುವಂತಹ ಸಾಲುಗಳು ಪ್ರಸ್ತುತ ಪರಿಸ್ಥಿತಿಗೆ ಬಹಳ ಸೂಕ್ತವಾದಂತಹದ್ದು. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ, ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ, ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಲ್ವಾ? ಕೇವಲ ಭ್ರಮೆಯ ಲೋಕದಲ್ಲಿ ನಾವು ಪ್ರೀತಿಯನ್ನ ಮರಿತಾ ಇದ್ದೀವಿ. ಪ್ರೀತಿನೇ ನಮ್ಮ ಎದೆಯಲ್ಲಿ ಇಲ್ಲ ಅಂತಂದ ಮೇಲೆ ಇನ್ನ ಜೀವನ ಪ್ರೀತಿ ಎಲ್ಲಿಂದ ಬಂದಿತ್ತು? ಈ ಸುಖದ ಅಮಲಿನಲ್ಲಿ ಅದರ ಬೆನ್ನು ಬಿದ್ದು ನಾವು ನಿರ್ಜೀವ ವಸ್ತುಗಳೇ ಸರ್ವಸ್ವ ಅಂತ ತಿಳ್ಕೊಂಡು ಅವುಗಳ ಹಿಂದೆನೆ ಓಡ್ತಾ 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 ನಮ್ಮನ್ನೇ ನಾವು ಕಳ್ಕೊಳ್ತಾ ಇದೀವಿ. ಇವತ್ತು ಮಾರ್ಕೆಟ್ಗೆ ಬಂದ ಎಲ್ಲಾ ಐಷಾರಾಮಿ ವಸ್ತುಗಳು ನಮ್ಗೆ ಬೇಕು. ಅದು ಒಂದು ಫೋನ್ ಇರ್ಬಹುದು, ಒಂದು ಫ್ರಿಡ್ಜ್ ಇರ್ಬಹುದು, ಒಂದು ಟಿವಿ, ಒಂದು ಕಾರು. ಅದೇ ನಮ್ಮ ಬದುಕಿನ ಗುರಿಯಾಗ್ಬಿಟ್ಟಿದೆ. ಸರಿ, ನಾವು ಬಯಸಿದ್ದು ನಮ್ ಕೈಗೆ ಸಿಕ್ತು, ಸುಮ್ನಿರ್ತೀವ? ಅಲ್ಲಿ ಮುಗಿಯುತ್ತಾ? ಇಲ್ಲ. ಅದು ನಮಗೆ ಕೈಗೆ ಸಿಗುವಷ್ಟರಲ್ಲಿ ಒಂದು ಫೋನ್ ಇರ್ಬೋದು, ನೆಕ್ಸ್ಟ್ ವರ್ಷನ್ ಬಂದಿರುತ್ತೆ. ನಮ್ಗ ಅವಾಗ ಅದು ಬೇಕು. ಅದು ಬಂತ, ಅದು ನಮ್ಮ ಕೈಗೆ ಬರೋಷ್ಟರಲ್ಲಿ ನೆಕ್ಸ್ಟ್ ವರ್ಷನ್. ಹೀಗೆ ಅದರ ಹಿಂದೆನೆ ಓಡ್ತಾ ಓಡ್ತಾ ಎಲ್ಲಿವರೆಗೆ ಓಡ್ತೀವಿ? ಎಲ್ಲಿಯವರೆಗೆ ಅಂದ್ರೆ ತೃಪ್ತಿನೇ ಇರೋದಿಲ್ಲ. ಬದುಕನ್ನ ನಾವು ಖುಷಿ ಖುಷಿಯಾಗಿ ಕಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬದುಕು ಬಂದಂತೆ ಸ್ವೀಕರಿಸುವಂತಹ ಅಪ್ಪಟವಾದಂತಹ ಬದುಕನ್ನ ಪ್ರೀತಿಸುವ ವಾಂಛೆ ಅಥವಾ ಮನಸ್ಥಿತಿ ನಮಗ್ ಬೇಕಾಗುತ್ತೆ. ಒಂದು ಉದಾಹರಣೆ ಕೊಡ್ತೀನಿ. ನನಗೆ 8 ಜನ ಸೋದರತ್ತೆದಿರು. ಅದರಲ್ಲಿ ದೊಡ್ಡವರು ಸುಂದ್ರಮ್ಮತ್ತೆ ಅಂತ. ಅವ್ರಿಗೆ ಮಕ್ಕಳಿರ್ಲಿಲ್ಲ. ಆದ್ರೆ ಮಕ್ಕಳಿಲ್ಲ ಅಂತ ಗಂಡ ಹೆಂಡತಿ ಯಾವತ್ತು ಒಂದು ದಿವಸನೂ ಹೊರಗ್ಲೇ ಇಲ್ಲ. ಅಕ್ಕ ತಂಗಿರ ಮಕ್ಕಳನ್ನ ಎಲ್ಲರನ್ನೂ ಸಹ ತಮ್ಮ ಮನೇಲಿ ಕರ್ಕೊಂಡು ಹೋಗಿ ಇಟ್ಕೊಂಡು ಅವ್ರನ್ನ ಒಂದು 4ನೇ ಕ್ಲಾಸ್ ವರ್ಗೂ, ಕೆಲವ್ರನ್ನ ಹೈಸ್ಕೂಲ್ ವರ್ಗೂ ಹೀಗೆ ಓದಿಸ್ಬಿಟ್ಟು ಕಳಿಸ್ತಾ ಇದ್ರು. ಅಷ್ಟಲ್ಲಿ ಮತ್ತೆ ಮುಂದೆ ಇನ್ನೊಬ್ಬ ತಂಗಿಯ ಮಕ್ಕಳು ಬರ್ತಾ ಇದ್ರು. ಹೀಗೆ ಸದಾ ಅವರ ಮನೆಯಲ್ಲಿ ಗಿಜಿ 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 ಅಂತ ಮಕ್ಳು ಇರ್ತಾ ಇದ್ರು. ಎಲ್ಲರೂ ಅವ್ರ ಮಕ್ಕಳೇ.
ಇಷ್ಟಾಗಿಯೂ ಸಹ ಅಷ್ಟಕ್ಕೆ ಮಾತ್ರ ಅವ್ರು ನಿಲ್ಲಿಸ್ಲಿಲ್ಲ. ಆ ಊರಿನ ಎಲ್ಲಾ ಮನೆಯ ಮಕ್ಕಳನ್ನು ಕೂಡ ತಮ್ಮ ಮಕ್ಕಳಿಂದ ತಿಳ್ಕೊಂಡಿದ್ರು. ಎಲ್ರೂ ಸಹ ಊರಿನಲ್ಲಿ ದೊಡ್ಡಮ್ಮ ದೊಡ್ಡಮ್ಮ ಅಂತ ಅವ್ರ ಮನೆಗೆ ಬರ್ತಾ ಇದ್ರು, ಹಿಂದೆ ಮುಂದೆ ಸುತ್ತಾ ಇದ್ರು. ಆ ಊರಿನಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗ್ಲಿ, ಏನೇ ಒಂದು ಫಂಕ್ಷನ್ ಆಗ್ಲಿ, ಅಲ್ಲಿ ದೊಡ್ಡಮ್ಮ ಇರ್ಲೇಬೇಕು. ಹೀಗೆ ಇದು ಬದುಕನ್ನ ಪ್ರೀತಿಸುವಂತಹ ರೀತಿ. ಆಯ್ತು, ಅವರಿಗೂ ವಯಸ್ಸಾಯ್ತು. ವಯಸ್ಸಾದಾಗ ತಮ್ಮ ಸಂಗಾತಿಯನ್ನ ಕಳ್ಕೊಂಡ್ರು. ಆಗ ಒಂಟಿಯಾದ್ರು. ಒಂಟಿಯಾಗ್ಬಿಟ್ಟೆ ಅಯ್ಯೋ ಅಂತ ಯಾವತ್ತೂ ಕೊರಗ್ಲಿಲ್ಲ. ಇರುವವರೆಗೂ, ಅಂದ್ರೆ ಆ ಬದುಕು ಕೊನೆಯ ಘಟ್ಟಕ್ಕೆ ಬರುವವರೆಗೂ ನಾನು ಖುಷಿ ಖುಷಿಯಾಗಿ ನಾನು ಬದುಕ್ಬೇಕು, ಆ ಜೀವನ ಪ್ರೀತಿಯನ್ನ ಅವರು ಸದಾಕಾಲ ಇಟ್ಕೊಂಡಿದ್ರು. ಒಬ್ಬರೇ ಇದ್ದಿದ್ದಕ್ಕೆ ಯಾವುದನ್ನು ಕಡಿಮೆ ಮಾಡ್ಕೊಳ್ತಿರ್ಲಿಲ್ಲ. ಏನ್ ತಿನ್ಬೇಕು? ಇಡ್ಲಿ ತಿನ್ಬೇಕಾ? ದೋಸೆ ತಿನ್ಬೇಕಾ? ಒಬ್ಬಟ್ಟು ತಿನ್ಬೇಕಾ? ಕಡುಬು ತಿನ್ಬೇಕಾ? ಒಬ್ಬರಿಗೆ ಎಲ್ಲವನ್ನೂ ಸಹ ಪಾಂಗಿತವಾಗಿ ಮಾಡ್ಕೊಳ್ತಾ ಇದ್ರು. ಆ ಮಾಡ್ಕೊಳ್ಳುವಾಗ ಒಬ್ಬರಿಗಿಂತ ಇಷ್ಟಿಷ್ಟೇ ಮಾಡ್ಕೊಳ್ತಾ ಇರ್ಲಿಲ್ಲ. ಅವ್ರ ಮನೆ ಪಕ್ಕದಲ್ಲಿ ಇನ್ನೊಬ್ಬ ಹೆಣ್ಣು ಮಗಳಿದ್ಲು, ಒಂಟಿಯಾಗಿದ್ಲು. ಅಯ್ಯೋ ಒಬ್ಳೆ ಇದ್ದೀನಿ, ಏನು ನನ್ನ ಬದುಕು, ಏನ್ ಅರ್ಥ ಇದೆ, ಏನೋ ಒಂದು ನೆನ್ನೆದೋ ಮೊನ್ನೆದೋ ಮಿಕ್ಕಿದ್ದೋ ಏನೋ ಒಂದು ತಿನ್ಕೊಂಡು ಕತೆ ಹಾಕಿದ್ರೆ ಆಯ್ತು, ಏನಿದ್ರಲ್ಲಿ ವಿಶೇಷ ಏನಿದೆ ಅನ್ಕೊಂಡು ನೀರಸವಾಗಿ ಬದುಕ್ತಿದ್ದಂತಹ ಒಂದು ಜೀವ. ಅವಳಿಗೂ ಕೊಡ್ತಾ ಇದ್ರು, ಅವಳಿಗೂ ಉಪದೇಶ ಮಾಡ್ತಾ ಇದ್ರು, ಖುಷಿ ಖುಷಿಯಾಗಿರೋದಕ್ಕೆ ಹೇಳ್ತಾ ಇದ್ರು. ಜೊತೆಗೆ ತಮ್ಮ ಬೀದಿಯ ಆ ಕಡೆ ಇದ್ದಂತಹ ಒಂದಿಷ್ಟು ಜನ ಬಡವರ ಮನೆಗಳಿಗೂ ಕೂಡ ತಾವು ಮಾಡಿದ್ದನ್ನ ಹಂಚ್ತಾ ಇದ್ರು ಕರೆದು. ಹೀಗೆ ಖುಷಿ ಖುಷಿಯಾಗಿಯೇ ತಮ್ಮ ಜೀವನವನ್ನ ಮುಗಿಸಿದ್ರು. ಕೊನೆಯವರೆಗೂ ನಗ್ತಾ ನಗ್ತಾನೆ, ಬದುಕನ್ನ ಅಪ್ಪಟವಾಗಿ ಪ್ರೀತಿಸ್ತಾನೆ ಅವರು ಕಣ್ಮರೆಯಿದ್ರು. ಇವತ್ತಿಗೂ ಶಾಶ್ವತವಾಗಿ ಎಲ್ಲರ ಮನಸ್ಸಿನಲ್ಲಿ ನೆಲೆಸಿದ್ದಾರೆ. ಇದಕ್ಕೆ ಕಾರಣ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣನೆಗೆ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೇ ಪ್ರೀತಿ ಇಟ್ಟು. ಅಂತಹ ಜೀವನವನ್ನ ನನಗೆ ಕೊಡು ಭಗವಂತ, ಎಲ್ಲರಿಗೂ ಸಹ ನೆರಳಾಗುವಂತಹ ಬದುಕು ನನ್ನದಾಗಲಿ, ಅಂತಹ ಅಪ್ಪಟ ಜೀವನ ಪ್ರೀತಿಯನ್ನ ನನಗೆ ಕೊಡು. ಖುಷಿ ಖುಷಿಯಾಗಿರೋದನ್ನ ನಾವು ರೂಢಿಸ್ಕೋಬೇಕು ಗೆಳತಿಯರೇ. ಇವತ್ತಿಗೆ ನಾಳೆಗೆ ನಾಳೆ ಏನೋ ಆಗತ್ತೆ, ಅಯ್ಯೋ ಕಷ್ಟ ಬರುತ್ತಾ, ಬರ್ಲಿ, ಬಂದಾಗ ನೋಡ್ಕೊಳ್ಳೋಣ. ಇವತ್ತಿಂದಾನೇ ಯಾಕೆ ನಾವು ಭವಿಷ್ಯದ ಚಿಂತೆಯಲ್ಲಿ ಈ ವರ್ತಮಾನದ ಖುಷಿಯನ್ನ ಕಳ್ಕೊಳ್ಳೋ ಅಂತ ಕೆಲ್ಸ ನಾವ್ ಯಾಕೆ ಮಾಡ್ಬೇಕು ಅಲ್ವಾ? ಖಂಡಿತ ಅಂತ ಕೆಲ್ಸ ಮಾಡೋದ್ ಬೇಡ. ಏನು ಬರ್ಲಿ ಜೀವನದಲ್ಲಿ, ಒಂದು ದೊಡ್ಡ ಸೋಲ್ ಬರುತ್ತಾ ಅಥವಾ ದೊಡ್ಡ ಕಷ್ಟ ಬರುತ್ತಾ, ಮುಳುಗೇ ಹೋಯ್ತು ನಮ್ಮ ಬದುಕು ಅಂತ ಅನ್ಸುತ್ತಾ? ಆ ದೋಣಿಯಲ್ಲಿ ಕೂತ್ಕೊಂಡಾಗ ತೂತಾಗಿ ಇನ್ನೇನು ಮುಳುಗ್ತೀವಿ ಅಂತ ಅನ್ಕೊಂಡ್ರು ಸಹ ಆ ತೂತನ್ನ ಮುಚ್ಚುವಂತಹ ಯಾವುದೋ ಒಂದು ಉಪಾಯ, ಯಾವುದೋ ಒಂದು ನಡೆ ನಮ್ಮ ಒಳಗಡೆನೆ ಇರುತ್ತೆ. ಆ ಕೆಲಸವನ್ನ ಮಾಡೋಣ. ಆ ಕೆಲಸವನ್ನ ಮಾಡಿ ಯಶಸ್ವಿಯಾಗಿ ನಾವು ನಮ್ಮ ಬದುಕಿನ ದಡವನ್ನ ಸೇರ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ. ಇನ್ನೇನು ಮುಗಿದೇ ಹೋಯ್ತು ಬದುಕು ಅನ್ನುವಾಗ್ಲೂ ಕೂಡ ಎದ್ದು ನಿಲ್ಲೋದಿದೆಯಲ್ಲ, ಅದು ಜೀವನ ಪ್ರೀತಿ. ಇದಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂತಂದ್ರೆ ನಾವು ಅರುಣಿಮಾ ಸಿನ್ಹಾ ಅವರ ಬದುಕನ್ನ ತಗೋಬಹುದು. ಅರುಣಿಮಾ ಸಿನ್ಹಾ ಉತ್ತರ ಪ್ರದೇಶದ ಒಬ್ಬಳು ಕ್ರೀಡಾಪಟು. ಅವಳು ವಾಲಿಬಾಲ್ ಮತ್ತೆ ಫುಟ್ಬಾಲ್ ಆಟ ಆಡ್ತಾ ಇದ್ಲು. ಒಂದು ಸಲ ಅವಳು ಯಾವುದೋ ಪರೀಕ್ಷೆಗಾಗಿ ಲಕ್ನೋದಿಂದ ಡೆಲ್ಲಿಗೆ ಅವಳು ರೈಲ್ ನಲ್ಲಿ ಪ್ರಯಾಣ ಮಾಡ್ಬೇಕಾಗುತ್ತೆ. ಆ ಟ್ರೈನ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಬ್ಬರು ಕಳ್ಳರು ಅವಳ ಕೊರಳಿನಲ್ಲಿ ಇದ್ದಂತಹ ಸರಕ್ಕೆ ಕೈ ಹಾಕ್ತಾರೆ. ಅವಳು ಹೇಳಿ ಕೇಳಿ ಕ್ರೀಡಾಪಟು, ಅಷ್ಟು ಸುಲಭಕ್ಕೆ ಸೋಲನ್ನ ಒಪ್ಕೊಳ್ಳೋದಿಲ್ಲ. ಅವಳು ಗುದ್ದಾಡ್ತಾಳೆ, ಅವ್ರ ಜೊತೆ ಹೋರಾಡ್ತಾಳೆ. ಅದು ಕಳ್ಳರಿಗೆ ಬಹಳ ಬಹಳ ಹಿಂಸೆ ಅನ್ಸುತ್ತೆ. ಅದುವರೆಗೆ ಯಾವ ಹೆಣ್ಮಕ್ಳು ಹೋರಾಡಿರೋದಿಲ್ಲ. ಹೆದರ್ಕೊಂಡ ತಕ್ಷಣಕ್ಕೆ ಅವ್ರು ಬಿಟ್ಬಿಡ್ತಾರೆ, ಅವ್ರು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಎಂತದ್ರಲ್ಲಿ ಇವಳು ನಮ್ಮನ್ನ ಎದುರಿಸ್ತಾ ಇದ್ದಾಳಲ್ಲ, ತಕ್ಷಣ ಅವರ ಅಹಂಗೆ ಪೆಟ್ಟು ಬೀಳುತ್ತಲ್ಲ, ಚಲಿಸ್ತಾ ಇದ್ದ ರೈಲಿನಿಂದ ಹೆಣ್ಮಗಳನ್ನ ಆಚೆ ತಳ್ಳಿಬಿಡ್ತಾರೆ. ಏನಾಯ್ತು, ಅವಳು ಪಕ್ಕದ ಟ್ರ್ಯಾಕ್ ಮೇಲೆ ಬೀಳ್ತಾಳೆ. ಆ ಕಡೆಯಿಂದ ವೇಗವಾಗಿ ಬರ್ತಾ ಇದ್ದಂತಹ ಟ್ರೈನ್ ಚಕ್ರಕ್ಕೆ ಸಿಲುಕಿ ಅವಳ ಒಂದು ಕಾಲು ಕಟ್ಟಾಗ್ಬಿಡುತ್ತೆ. ಅವಳಿಗೆ ಎಚ್ಚರಿಕೆ ಆದಾಗ ಆಸ್ಪತ್ರೆಯ ಬೆಡ್ ಮೇಲೆ ಇರ್ತಾಳೆ, ಒಂದು ಕಾಲನ್ನ ತೆಗ್ದಿರ್ತಾರೆ. ಸರಿ, ಬರೋರು ನೆಂಟರುಗಳು, ಬಂಧುಗಳು, ಗೆಳತಿಯರು, ಫ್ರೆಂಡ್ಸ್ ಎಲ್ಲ ಸಹ, ಜೊತೆಗೆ ಅವಳ ಕ್ರೀಡಾ ಜೀವನದ ಸಹಪಾಠಿಗಳು ಎಲ್ರು ಬರ್ತಾರೆ ನೋಡೋದಿಕ್ಕೆ. ಬಂದವರೆಲ್ಲ ಏನ್ ಹೇಳ್ತಾರೆ, ಸುಮ್ಮನೆ ಹೋಗೋದಿಲ್ಲ. ಅಯ್ಯೋ, ನಿನಗೆ ಆಟ ಅಂದ್ರೆ ಪ್ರಾಣ ಆಗಿತ್ತು, ಅದನ್ನೇ ನಿನ್ನ ಜೀವನ ಅಂತ ಅನ್ಕೊಂಡಿದ್ದೆ, ನೀನು ನ್ಯಾಷನಲ್ ಲೆವೆಲ್ ವರ್ಗೂ ಹೋಗಿದ್ದೆ, ಆದ್ರೆ ಇನ್ನು ಮುಗ್ದೋಯ್ತು, ಇನ್ನೇನಿದೆ ನಿನ್ನ ಬದುಕು, ಇಲ್ಲಿಗೆ ಮುಗೀತಲ್ವಾ ಎಲ್ಲ, ಇನ್ನೇನು ನಿನ್ನ ಕೈಲಿ ಸಾಧ್ಯ ಮಾಡೋದಿಕ್ ಆಗೋದೇ ಇಲ್ಲ. ಎಲ್ಲರೂ ಈ ರೀತಿ
ಹೇಳುವಾಗ ಅಲ್ಲಿವರೆಗೆ ಅವಳು ಯೋಚನೆ ಮಾಡಿರೋದಿಲ್ಲ ನನ್ನ ಬದುಕು ಮುಗ್ದೋಯ್ತು ಅಂತ. ಅವಳು ಅನ್ಕೊಂಡೇ ಇರೋದಿಲ್ಲ. ಆಗ ಅವಳು ಯೋಚನೆ ಮಾಡ್ತಾಳೆ, ಇವರೆಲ್ಲ ಹೇಳಿದ್ಮೇಲೆ, ಹೌದಾ, ಹಾಗಾದ್ರೆ ನನ್ನ ಬದುಕು ಮುಗ್ದೋಯ್ತಾ? ಒಂದು ಕಾಲಿಲ್ಲ ಅಂದ ತಕ್ಷಣ ನಮ್ ಕೈಲಿ ಏನು ಮಾಡೋದಿಕ್ಕಾಗೋದಿಲ್ವಾ? ಆ ರೀತಿ ಅವಳು ಯೋಚನೆ ಮಾಡ್ತಾಳೆ. ಒಂದು ಕಾಲಿಲ್ಲ ಅಂದ ತಕ್ಷಣ ನಾನು ಏನು ಮಾಡೋದಿಕ್ಕಾಗೋದಿಲ್ವಾ ಅಂತ ಯೋಚನೆ ಮಾಡಿದಾಗ, ಇವರೆಲ್ಲರ ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ಇನ್ನು ಎತ್ತರದ ಗುರಿಯನ್ನ ನಾನು ತಗೋಬೇಕಾಗುತ್ತೆ, ಎತ್ತರದ ಗುರಿ ಆಗ್ಬೇಕಾಗುತ್ತೆ. ಏನ್ ಮಾಡಬಹುದು? ಅವಳು ಯೋಚನೆ ಮಾಡ್ತಾಳೆ, ಎವರೆಸ್ಟ್, ಹೌದು, ಎತ್ತರದ ಶಿಖರ, ಅದನ್ನ ನಾನು ಯಾಕೆ ಏರ್ಬಾರ್ದು? ಆ ರೀತಿ ಯೋಚನೆ ಮಾಡಿ ಅವಳು ಆಸ್ಪತ್ರೆಯಿಂದ ಹೊರ ಬಂದ ಮೇಲೆ ಮೊಟ್ಟ ಮೊದಲು ನೋಡೋದು ಅವಳು ಬಚೇಂದ್ರಿ ಪಾಲ್ ಅವ್ರ ಹತ್ರ ಕೇಳ್ತಾಳೆ, ನಾನು ಎವರೆಸ್ಟ್ ಅನ್ನ ಹತ್ತಬಹುದಾ? ಒಂದೇ ಮಾತು ಹೇಳ್ತಾರ ಬಚೇಂದ್ರಿ ಪಾಲ್ ಅವರು, ಅರುಣಿಮಾ, ನೀನ್ ಈಗಾಗ್ಲೇ ಮಾನಸಿಕವಾಗಿ ಹತ್ಬಿಟ್ಟಿದ್ಯಾ, ನೀನು ಇನ್ನಿರೋದು ಏನಿದ್ರು ಕೇವಲ ನೀನು ದೈಹಿಕವಾಗಿ ಹತ್ತಬೇಕಷ್ಟೇ. ನಿನ್ ಕೈಲಿ ಸಾಧ್ಯ ಇದೆ, ಈ ಯಶಸ್ಸು ನಿನ್ನದಾಗುತ್ತೆ. ನಿನ್ನ ಗುರಿಯ ಕಡೆ ನೀನು ಬದ್ಧತೆಯಿಂದ ಶ್ರಮದಿಂದ ಪ್ರಯತ್ನ ಮಾಡಿ ಹೋಗು ಅಂತ ಕಳಿಸ್ತಾರೆ. ಅವಳೇನೋ ಬರ್ತಾಳೆ ಆ ಬೇಸ್ ಕ್ಯಾಂಪಿಗೆ ಬಂದಾಗ, ಅಲ್ಲಿ ಇವಳಿಗೆ ಪ್ರೀತಿ ಪೂರ್ವಕ ಸ್ವಾಗತ ಖಂಡಿತ ಸಿಗೋದಿಲ್ಲ. ಅಲ್ಲಿ ಸಹ ಹೆದರ್ಸೋದು ಬೆದರ್ಸೋದು. ಯಾಕೆಂದ್ರೆ ಕೈ ಕಾಲ್ ಗಟ್ಟಿಗಿರೋರ್ಗೆ ಆಗಲ್ಲ ಎವರೆಸ್ಟ್ ಹತ್ತೋದಿಕ್ಕೆ, ನಿನ್ನ ಅವಳಿಗೆ ಆಗುತ್ತಾ? ಒಂದು ಕಾಲಿಂದ ನೀನು, ಅದು ಈ ಪ್ರತಿಕೂಲ ವಾತಾವರಣದಲ್ಲಿ ಯಾವಾಗ ಮಂಜು ಸುರಿಯುತ್ತೆ, ಯಾವಾಗ ರಸ್ತೆಗಳು ಮುಚ್ಕೊಂಡು ಹೋಗುತ್ತೆ ಗೊತ್ತಾಗಲ್ಲ. ಇಂತಹ ಒಂದು ವಾತಾವರಣದಲ್ಲಿ ನೀನ್ ಏನ್ ಮಾಡ್ತೀಯ? ನೀನ್ ಹೆಣ್ಮಗಳು, ನಿನ್ ಕೈಲಿ ಏನ್ ಸಾಧ್ಯ ಅಂತ ಟ್ರೈನಿಂಗ್ ಕೊಡೋರು ಹೇಳ್ತಾರೆ ಅವಳಿಗೆ. ಅವಳ ಕಾಲ್ ಎಳಿತಾರೆ, ಆದ್ರೆ ಯಾವುದಕ್ಕೂ ಬಗ್ಗೋದಿಲ್ಲ ಅವಳು, ಸೋಲನ್ನ ಒಪ್ಕೊಳ್ಳೋದಿಲ್ಲ. ಛಲದಿಂದ ಅವಳು ಸಾಧಿಸ್ತಾಳೆ. ಒಂದು ದಿನ ಅವಳ ಹೆಸರು ಪತ್ರಿಕೆಗಳಲ್ಲಿ ಅಚ್ಚಾಗತ್ತೆ, ಅರುಣಿಮಾ ಸಿನ್ಹಾ ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಎವರೆಸ್ಟ್ ಅನ್ನ ಏರಿದವಳು. ಅಲ್ಲಿಗೆ ಅವಳ ಗುರಿ ಎಟುಕ್ತು. ಅವಳಿಗೆ ನಿಲ್ಸಿದ್ಲಾ? ಇಲ್ಲ. ಏನ್ ಮಾಡ್ತಾಳೆ? ಇನ್ನಷ್ಟು ಹೊಸ ಹೊಸ ಗುರಿಗಳನ್ನ, ತನ್ನ ಆಯಾಮವನ್ನ ವಿಸ್ತರಿಸ್ಕೊಳ್ತಾಳೆ. ಬದುಕಿನಲ್ಲಿ ಹೊಸ ಹೊಸ ಗುರಿಗಳನ್ನ ತನ್ನದಾಗಿಸ್ಕೊಳ್ತಾಳೆ. ಎತ್ತರದ ಪರ್ವತಗಳನ್ನೆಲ್ಲ ಏರ್ಬೇಕು ಅನ್ನುವಂತಹ ಕನಸು ಕಾಣ್ತಾಳೆ. ಆ ಕನಸನ್ನ ಒಂದೊಂದಾಗಿ ಅವಳು ನನಸು ಮಾಡ್ಕೊಳ್ತಾ ಸಾಕ್ತಾಳೆ. ಈ ಹಾದಿಯಲ್ಲಿ ಅವಳನ್ನ ಅರಸಿ ಬಂದಂತಹ ಪ್ರಶಸ್ತಿಗಳು, ಪುರಸ್ಕಾರಗಳು, ಹಣ ಸಾಕಷ್ಟು. ಅವಳು ಏನ್ ಮಾಡ್ತಾಳೆ? ಆ ಹಣ ಯಾವುದನ್ನು ತನ್ನ ವೈಯಕ್ತಿಕ ಐಷಾರಾಮಿ ಸುಖಕ್ಕೆ ಬಳಸೋದಿಲ್ಲ. ಅವಳು ಆ ಹಣವನ್ನ ಏನ್ ಮಾಡ್ತಾಳೆ? ಒಂದು ಸಂಸ್ಥೆಯನ್ನ ಆರಂಭ ಮಾಡ್ತಾಳೆ. ತನ್ನಂತೆಯೇ ಅಂಗವಿಕಲರಾದಂತಹವರಿಗೆ, ಸಣ್ಣ ಮಕ್ಕಳಿಗೆ ಅಲ್ಲಿ ಅವಳು ಒಂದು ತರಬೇತಿಯ ಒಂದು ಶಿಬಿರವನ್ನ ಆಯೋಜನೆ ಮಾಡ್ತಾ ಬರ್ತಾಳೆ. ತನ್ನ ಬದುಕಿನಲ್ಲಿ ಹೇಗೆ ತಾನು ಜೀವನೋತ್ಸಾಹವನ್ನ, ಜೀವನ ಪ್ರೀತಿಯನ್ನ, ಹುರುಪನ್ನ ತನಗೆ ತಾನು ತುಂಬಿಕೊಂಡ್ಲೋ ಅದೇ ಕೆಲಸವನ್ನ ಬೇರೆಯವರಿಗೂ ಮಾಡಿ ಅವರ ಬದುಕನ್ನು ಸಹ ಬದಲಾಯಿಸುವ ನಿಟ್ಟಿನಲ್ಲಿ, ಹೊಸತನ್ನ ತರುವ ನಿಟ್ಟಿನಲ್ಲಿ ಅವಳು ತನ್ನ ಇಡೀ ಬದುಕನ್ನ ಮುಡಿಪಾಗಿಡ್ತಾಳೆ. ಇದು ಜೀವನ ಪ್ರೀತಿ ಅಂತಂದ್ರೆ. ಅಂದ್ರೆ ಅಲ್ಲಿ ಅವಳನ್ನ ಕೈ ಹಿಡಿದಿದ್ದು ಅಂತಂದ್ರೆ, ಶ್ರದ್ಧೆಯನ್ನ ಬಿತ್ತಿದರೆ ಪವಾಡಗಳನ್ನ ಮೆರೆಯುವೆ, ಹಿಡಿದುದ ಬಿಡದಿದ್ದರೆ ವಿಜಯವನ್ನ ಸಾಧಿಸುವೆ. ಶ್ರಮವನ್ನ ಬಿತ್ತಿದಂತೆ ಛಲವನ್ನ ನೀನು ಗೆಲುವನ್ನ ಪಡೆಯುವೆ. ಈ ಮಾತನ್ನ ತನ್ನ ಎದೆಯಲ್ಲಿ ಇಟ್ಕೊಂಡು ಅವಳು ಮುಂದುವರಿತಾಳೆ. ಹಾಗಾಗಿ ತನ್ನ ಜೀವನದಲ್ಲಿ ಯಶಸ್ಸನ್ನ ಖಂಡಿತವಾಗ್ಲೂ ಅವಳು ಕಂಡ್ಲು. ಇಂತಹ ಒಂದು ಬದುಕುಗಳು ನಮಗೆ ಸ್ಫೂರ್ತಿಯಾಗ್ಬೇಕು. ಇಲ್ಲಿ ನಾನು 4 ಒಂದು ಅಂಶಗಳನ್ನ ಇಟ್ಕೊಂಡು ಈ ಜೀವನ ಪ್ರೀತಿಯನ್ನ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಯಾವ 4 ಅಂಶಗಳಲ್ಲಿ ನಾವು ಜೀವನ ಪ್ರೀತಿಯನ್ನ ತುಂಬೋಬಹುದು? ಮೊದಲನೇದಾಗಿ ನಾವು ಮಾಡಬೇಕಾದಂತಹ ಕೆಲಸ, ಈ ಜೀವನ ಪ್ರೀತಿಯನ್ನ ನಮ್ಮ ಮಕ್ಕಳ ಎದೆಯಲ್ಲಿ ಈ ಬೀಜವನ್ನ ನಾವು ಬಿತ್ತಬೇಕು. ಏನ್ ಮಾಡ್ತಾ ಇದೀವಿ ಇವತ್ತು? ಮಕ್ಕಳ ಒಂದು ನಿಷ್ಕಲ್ಮಶವಾದಂತಹ, ನಿರ್ಮಲವಾದಂತಹ ಬಾಲ್ಯವನ್ನ ನಾವು ಅವರಿಂದ ಕಿತ್ಕೊಳ್ತಾ ಇದ್ದೀವಿ. ಅವರನ್ನ ಕಿತ್ಕೊಂಡು ನಾವು ಅವ್ರನ್ನ ಹೇಗೆ ಬೆಳೆಸ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಒಂದು ಆಸೆಗಳನ್ನ, ಆಶೋತ್ತರಗಳನ್ನ ಅವ್ರ ಮೇಲೆ ಹೇರಿ ನಮ್ಮ ಗುಲಾಮರ ರೀತಿಯಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಒಂದಿಷ್ಟು ಸಾಮಾನ್ಯ ಜ್ಞಾನವನ್ನ ನಾವು ಅವರಿಗೆ ಕೊಡ್ತಾನೆ ಇಲ್ಲ. ಇತ್ತೀಚೆಗೆ ಒಂದು ಘಟನೆಯನ್ನ ನಾನು ಕೇಳಿದೆ. ವಯಸ್ಸಾದವರೊಬ್ರು ಹೇಳ್ತಾ ಇದ್ರು, ಇವಾಗಿನ ಮಕ್ಕಳಿಗೆ ಒಂದಿಷ್ಟು ಸಾಮಾನ್ಯ ಜ್ಞಾನ ಇಲ್ಲ ನೋಡಿ. ಮೊನ್ನೆ ನಾನು ಕಬ್ಬಿನ ಹಾಲು ಕುಡಿಯೋಕ್ ಹೋಗಿದ್ದೆ. ಅಲ್ಲಿ ಒಬ್ಬ ಕಾಲೇಜು ಓದುವಂತಹ ಹುಡುಗ ಬಂದಿದ್ದ. ಇವಾಗಿನ ಟ್ರೆಂಡ್, ಯೂತ್ ಟ್ರೆಂಡ್ ಏನು ಅಂತಂದ್ರೆ, ಏನೇ ಜ್ಯೂಸ್ ತಗೊಂಡ್ರು, ಇನ್ನೇನೇ ತಗೊಂಡ್ರು ಶುಗರ್ಲೆಸ್. ಅಲ್ಲಿ ಅವನು ಬಂದು ಕಬ್ಬಿನ ಹಾಲು ಹೇಳ್ಬಿಟ್ಟು ಶುಗರ್ಲೆಸ್ ಅಂತ ಹೇಳಿದಂತೆ. ಇಷ್ಟೇನಾ ನಮ್ಮ ಹುಡುಗರಿಗೆ ಇರುವಂತಹ ಸಾಮಾನ್ಯ ಜ್ಞಾನ? ಸಕ್ಕರೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ವಾ? ಈ ಪ್ರಶ್ನೆ ಕೇಳಿದವ್ರಿಗೆ ನಾನು ಹೇಳ್ದೆ, ಇದು ತಪ್ಪು ಯಾರ್ದು? ಇದ್ರಲ್ಲಿ
ತಪ್ಪು ಎಲ್ಲಿ ಆಗ್ತಾ ಇದೆ? ಆ ಮಕ್ಕಳನ್ನ ನಾವು ದೂಷಿಸ್ಬೇಕಾ? ಆ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ಕೊಡ್ಬೇಕಾದವರು ನಾವೇ ಅಲ್ವಾ? ಸಣ್ಣವರಿದ್ದಾಗ್ಲೇ ನಾವು ಬರೀ ಓದು 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 ಅಂತ ಓದೋದಕ್ಕೆ ಹಚ್ಚಿದೀವಿ. ಅದು ಏನು? ಬರೀ ಪಠ್ಯ ಪುಸ್ತಕಗಳು. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಸಾಮಾನ್ಯ ಜ್ಞಾನ ಹೆಚ್ಚಿಸುವಂತಹ ಪುಸ್ತಕ ಓದೋದಿಕ್ ಕೊಡ್ತೀವ? ಅಜ್ಜಿ ಕತೆಗಳನ್ನ ಕೇಳೋದಿಕ್ ಕೊಡ್ತೀವ? ಅಥವಾ ನಾವ್ ಹೇಳ್ತೀವ? ಸುತ್ತಮುತ್ತ ಪರಿಸರಕ್ಕೆ ಆ ಮಕ್ಕಳನ್ನ ಕರ್ಕೊಂಡೋಗಿ ಏನಾದ್ರು ಪರಿಚಯ ಮಾಡ್ತೀವ? ನೋಡು ಇದು ತೆಂಗಿನ ಮರ, ನೋಡು ಇದು ಭತ್ತದ ಗಿಡ, ಈ ರೀತಿ ಇರುತ್ತೆ. ನಮ್ಮ ಆಹಾರ ಎಲ್ಲಿಂದ ಬರುತ್ತೆ, ಯಾವ್ಯಾವ್ದ್ರಿಂದ ಏನೇನ್ ನಾವು ಪಡ್ಕೊಳ್ತೀವಿ ಅಂತ ಒಂದಿಷ್ಟು ಸಾಮಾನ್ಯ ಜ್ಞಾನವನ್ನ ಏನಾದ್ರು ನಾವು ಆ ಮಕ್ಕಳಿಗೆ ಕೊಡ್ತೀವ? ಇಲ್ಲ. ನಾವು ಮಾಡೋದೆಲ್ಲ ಬರೀ ನೋಡು ಪಕ್ಕದ ಮನೆಯವನ್ಗೆ 98 ಬಂತು, ನಿನ್ ನೋಡಿದ್ರೆ 94 ಬಂದಿದೆ. ನೋಡು ನಮ್ಮ ನೆಂಟ್ರು ಅವ್ನ್ ನೋಡು, ಅವ್ರು ಈಗಾಗ್ಲೇ ಅವನು ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ, ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ಒಳ್ಳೆ ಸಂಬಳ. ಬರೀ ಇಷ್ಟೇನಾ ಬದುಕಂದ್ರೆ? ಇಂಜಿನಿಯರೋ ಮೆಡಿಕಲ್ಲೋ ಇಷ್ಟು ಮಾಡಿದ್ರೆ ಮಾತ್ರನೇ ಬದುಕಾ? ಏನಾಗ್ತಾ ಇದೆ? ಮಕ್ಕಳು ಡಿಪ್ರೆಷನ್ ಹೋಗ್ತಾ ಇದ್ದಾರೆ. ತಮ್ಮ ಬದುಕು ಅಂದ್ರೆ ಅವ್ರು ಏನ್ ಅನ್ಕೊಂಡಿದ್ದಾರೆ? ಬರೀ ಓದು, ಅಂಕ, ಜೊತೆಗೆ ಯಾವ್ದೋ ಒಂದು ಕೆಲ್ಸ, ಅಷ್ಟು ಬಿಟ್ರೆ ಬೇರೆ ಬದುಕೇ ಇಲ್ಲ. ಹಾಗಾಗಿ ಒಂದಿಷ್ಟು ಕಡಿಮೆ ಅಂಕ ಬಂದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಡಿಪ್ರೆಷನ್ ಹೋಗೋದು, ಕಿರ್ಚಾಡೋದು, ತಮ್ಮ ಮನಸ್ಸಿನ ಸ್ಥಿಮಿತವನ್ನ ಕಳ್ಕೊಳ್ಳೋದು, ಈ ರೀತಿಯ ತೊಂದರೆಗಳಾಗ್ತಾ ಇದೆ. ಇದಕ್ಕೆ ಕಾರಣ ಅವರಲ್ಲಿ ಜೀವನ ಪ್ರೀತಿಯನ್ನ ತುಂಬುತ್ತಾ ಇಲ್ಲ ನಾವು. ಅದರಲ್ಲಿ ನಾವು ವಿಫಲರಾಗಿದ್ದೀವಿ. ಜೊತೆಗೆ ಆತ್ಮವಿಶ್ವಾಸವನ್ನ ತುಂಬುತ್ತಾ ಇಲ್ಲ. ಸೋಲನ್ನ ಹೇಳ್ಕೊಡಿ ಮೊದಲು ಮಕ್ಕಳಿಗೆ. ಬರೀ ಗೆಲುವಿನ ಪಾಠ ಅಲ್ಲ, ಸೋಲಿನ ಪಾಠ ಹೇಳ್ಕೊಡಿ. ಸೋಲೆ ಗೆಲುವಿನ ಸೋಪಾನ ಅನ್ನೋದನ್ನ ಹೇಳ್ಕೊಡ್ಲಿ. ಏನು ಒಂದು ಸಣ್ಣ ಪರೀಕ್ಷೆಯಲ್ಲಿ ಫೇಲ್ ಆದ ತಕ್ಷಣ ಏನೋ ಪ್ರಪಂಚ ಮುಳುಗೋಗೋದಿಲ್ಲ. ಎಷ್ಟು ಸಾವಿರ ಉದಾಹರಣೆಗಳು ನಮ್ ಕಣ್ಮುಂದೆ ಇದೆ. ಇವತ್ತು ಯಾವ ರೀತಿ ಸಮಾಜ ಬದಲಾಗಿದೆ, ಆರ್ಥಿಕತೆ ಬದಲಾಗಿದೆ, ಉದ್ಯೋಗದ ಅವಕಾಶಗಳು ವಿಪುಲವಾಗಿದೆ ಅಂತಂದ್ರೆ ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಇವೆರಡೇ ಅಲ್ಲ ನಮ್ಮ ಬದುಕನ್ನ ಪೂರೈಸೋದಕ್ಕೆ ಇರುವಂತಹ ಒಂದು ಅವಕಾಶಗಳು. ಸಾಕಷ್ಟು ನೂರಾರಿದೆ. ಏನು ಓದಿದ್ದವರು ಕೂಡ ಬೇಕಾದಷ್ಟು ಸ್ವಯಂ ಉದ್ಯೋಗವನ್ನ ಮಾಡ್ಕೊಂಡು ನೂರಾರು ಜನರಿಗೆ ಅವರೇ ಕೆಲಸವನ್ನ ಕೊಟ್ಟು ಬದುಕನ್ನ ರೂಪಿಸಿಕೊಂಡಂತಹ ಉದಾಹರಣೆಗಳು ಇರ್ಬೇಕಾದ್ರೆ ಯಾಕೆ ಇನ್ನು ಹಳೆಯದಕ್ಕೆ ಜೋತು ಬಿದ್ದು ನಾವು ಅಲ್ಲಿಯೇ ನಮ್ಮ ಮಕ್ಕಳನ್ನ ಎಳ್ಕೊಂಡು ಹೋಗಿ ಅವರಲ್ಲಿರುವಂತಹ ಜೀವನ ಪ್ರೀತಿಯನ್ನ ಭಕ್ತಿಸಿ ಮಾಡ್ತಾ ಇದೀವಿ. ಅವ್ರಿಗೊಂದು ಸಂಬಂಧಗಳನ್ನ ಪರಿಚಯ ಮಾಡ್ಕೊಡ್ತಿಲ್ಲ. ಅವರು ಸಹ ಯಾವುದು ಬೇಕಿಲ್ಲ, ಏನೋ ಒಂದಿಷ್ಟು ಸಮಯ ಸಿಗ್ತಾ ಟೈಮ್ ಪಾಸ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ತಾರೆ ಅಷ್ಟೇ. ಮನೆಯವರನ್ನು ಕೂಡ ಅವ್ರು ಪ್ರೀತಿ ಮಾಡೋದಿಲ್ಲ. ಇದಕ್ಕೆ ಕಾರಣ ನಾವೇ. ನಾವು ಯಾರನ್ನು ಸಹ ಅವರಿಗೆ ಪ್ರೀತಿ ಮಾಡಬೇಕು ಅಥವಾ ಭಾವನೆಗಳನ್ನ ಅವರಿಗೆ ನಾವು ಕೊಡುವಲ್ಲಿ ಸೋಲ್ತಾ ಇದೀವಿ. ಹಾಗಾಗಿ ಭಾವನೆಗಳೇ ಇಲ್ಲದ ಮನಸ್ಸು ಇವಾಗಿನ ಮಕ್ಕಳದು. ಅದಕ್ಕೆ ನಾವು ಮಾಡ್ಬೇಕಾದ್ದು ಒಂದಷ್ಟು ಪ್ರೀತಿಸೋದನ್ನ ಕಲಿಸಿ, ಜೀವನ ಪ್ರೀತಿಯನ್ನ ತುಂಬಿ, ಪರಸ್ಪರ ಬಾಂಧವ್ಯಗಳ ಒಂದು ಮಹತ್ವವನ್ನ ಹೇಳಿ, ಒಂದಷ್ಟು ಪುಸ್ತಕಗಳನ್ನ ಕಡಿ ಓದೋದಿಕ್ಕೆ. ನಿನ್ನೆ ತಾನೇ ವಿಶ್ವ ಪುಸ್ತಕ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಅಲ್ವಾ? ನಾವು ಮೊದಲು ಓದೋಣ, ಅದರ ಜೊತೆಗೆ ನಾವು ಓದಿದ್ರೆ ನಮ್ಮನ್ನ ನೋಡ್ಕೊಂಡು ನಮ್ಮ ಮಕ್ಕಳು ಸಹ ಪುಸ್ತಕಗಳನ್ನ ಕೈಯಲ್ಲಿ ಹಿಡಿತಾರೆ. ನೋಡಿ, DVG ಅವರು ಒಂದು ಮಾತು ಹೇಳ್ತಾರೆ, ತೆರೆದ ಕಿಟಕಿ ಮನೆಯ ಬೆಳಕಿಗಾದ್ರೆ ತೆರೆದ ಪುಸ್ತಕ ಮನದ ಬೆಳಕಿಗೆ ಅಂತ. ಅಲ್ವಾ? ಎಂತಹ ಚಂದದ ಮಾತು. ಹಾಗೆ ಜನಪ್ರಿಯವಾದಂತಹ ನಮ್ಗೆಲ್ರಿಗೂ ಗೊತ್ತಿರುವಂತಹ ಒಂದು ಮಾತು, ತಲೆ ತಗ್ಗಿಸಿ ನನ್ನನ್ನ ಓದು, ತಲೆ ಎತ್ತಿ ಸಮಾಜದಲ್ಲಿ ನೀನು ಬದುಕುವಂತೆ ನಾನು ಮಾಡ್ತೀನಿ ಅಂತ. ಆ ಸಮಾಜದಲ್ಲಿ ತಲೆ ಎತ್ತಿ ಬದುಕುವಂತೆ ನಾವು ಮಾಡುವಂತಹ ಪುಸ್ತಕಗಳ ಮೊರೆ ಹೋಗೋಣ, ಮಕ್ಕಳಿಗೆ ಅದನ್ನ ಕೊಡೋಣ. ಇದು ಒಂದು ನಾನು ನಿಮ್ಗೆ ಹೇಳುದು. ಮಕ್ಕಳಿಗೆ ನಾವು ಜೀವನ ಪ್ರೀತಿಯನ್ನ ತುಂಬಿದ್ರೆ ಖಂಡಿತವಾಗ್ಲು ಆ ಸಂಸಾರಗಳು ನಂದನವನ ಆಗುತ್ತೆ, ಆ ಸಂಸಾರಗಳು ಬದಲಾಗುತ್ತೆ. ಅಲ್ಲಿ ನಾವು ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳಿಗೆ ಪ್ರೀತಿನೇ ಇಲ್ಲ, ನಮ್ಮನ್ನ ಭಾವಿಸೋದೇ ಇಲ್ಲ, ಅವರು ನಮಗಾಗಿ ಒಂದು ಚೂರು ಯೋಚನೆ ಮಾಡೋದಿಲ್ಲ ಅನ್ನುವಂತಹ ಕೊರಗು ನಮಗೆ ಬರೋದಿಲ್ಲ. ಮೊದಲು ನೀವು ಪ್ರೀತಿಯನ್ನ ಕೊಟ್ಟು ಆ ಪ್ರೀತಿಯನ್ನ ಪಡ್ಕೋಬೇಕಾಗತ್ತೆ. ಪ್ರೀತಿ ಹಂಚಿದಷ್ಟು ಊರ್ತಾ ಹೋಗುತ್ತೆ ಹೊರತು ಕೊಡದೇನೆ ನಾವು ಏನು ಕೊಡದೇನೆ ನಮಗೆ ಬೇಕು ಅಂತ ಬಯಸೋದ್ರಲ್ಲಿ ಖಂಡಿತವಾಗ್ಲು ಅರ್ಥ ಇಲ್ಲ ಅಲ್ವಾ? ಈಗ ಏನ್ ಮಾಡ್ಬಿಡ್ತೀವಿ ನಾವು, ಮೊದ್ಲು ಏನಾದ್ರು ಒಂದು ಚೂರ್ ಕಷ್ಟ ಬಂತ, ಒಂದು ಚೂರು ಸೋಲ್ ಬಂತ ಬದುಕಿನಲ್ಲಿ, ಸುಮ್ನಾಗ್ತೀವ, ಯಾರೋ ಜ್ಯೋತಿಷಿಗಳ ಹತ್ರ ಹೋಗೋದು. ಅಯ್ಯೋ ಅದು ಗ್ರಹಚಾರ ಸರಿಗಿಲ್ವಂತೆ, ನನ್ಗೆ ಶನಿ 7ನೇ ದಶದಲ್ಲಿ ನಡೀತಾ ಇದ್ದಾನಂತೆ, ಯಾವ್ದೋ ನಕ್ಷತ್ರ ನನ್ನನ್ನು ಹಿಡ್ಕೊಂಡ್ಬಿಟ್ಟಿದಂತೆ, ಇನ್ನೇನೋ ಆಗಿದೆಯಂತೆ, ಈ ತರ. ಅದಕ್ಕೆ ನನ್ನ ಗ್ರಹಚಾರ ಸರಿ ಇಲ್ದೇ ಇರೋದ್ರಿಂದಾನೇ ಇಷ್ಟೆಲ್ಲ ನಷ್ಟಗಳಾಗ್ತಾ ಇದೆ, ಇಷ್ಟೆಲ್ಲ ಸೋಲು ಆಗ್ತಾ ಇದೆ. ಇದನ್ನೇ ನೋಡಿ ನೋಡಿ ಮಕ್ಕಳು ಕೂಡ ಇದನ್ನೇ ನೋಡ್ಕೊಂಡು ಬೆಳೀತಾರೆ. ಇಲ್ಲಿ ನಮ್ಮ ಯಶಸ್ಸಿಗೆ ನಾವು ಯಾವುದೋ ನಕ್ಷತ್ರಗಳನ್ನು, ಗ್ರಹಗಳನ್ನು, ಜಾತಕವನ್ನು ನಂಬಿ ಕೂತ್ಕೊಳ್ಳೋದಲ್ಲ, ನಮ್ಮ ಪ್ರಯತ್ನ ಬೇಕಾಗುತ್ತೆ. ನೀನು ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸದಿಂದ ಪ್ರಯತ್ನವನ್ನ ಮಾಡ್ತೀಯಾ, ಕಠಿಣವಾಗಿ ಪರಿಶ್ರಮವನ್ನ ಪಡ್ತೀಯಾ, ಅದರ ಮೇಲೆ ನಿನ್ನ ಫಲಿತ ಇರುತ್ತೆ ಹೊರತು ಯಾವುದೋ ಗ್ರಹಗಳಿಂದ, ನಕ್ಷತ್ರಗಳಿಂದ ಅಲ್ಲ. DVG ಅವರು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂತಂದ್ರೆ, ತಿರುಗಿಸಲಿ ವಿಧಿರಾಯ ನಿಚ್ಚಯಿಂ ಯಂತ್ರವನು, ಚರಿಕೆ ತಾರಾಗ್ರಹಗಳಿಷ್ಟವೋದಂತೆ, ಪರಿಹಾಸದಿಂ ಕರ್ಮ ದೈವ ಕೇಕೆಗಳಿಡಲಿ,
ಸ್ಥಿರ ಚಿತ್ತ ನಿನಗಿರಲಿ ಮಂಕುತಿಮ್ಮ. ಏನೇ ಆಗ್ಲಿ ಇವೆಲ್ಲವನ್ನ ಮರೆತು ನೀನು ಒಂದು ಸ್ಥಿರವಾದ ಮನಸ್ಸನ್ನ ಇಟ್ಕೊಂಡ್ರೆ ಸಾಕು. ಯಾವ ಗ್ರಹ ದೋಷಗಳು ನಿನ್ನನ್ನು ಮಾಡೋದಿಲ್ಲ. ಅದನ್ನು ಮೊದಲು ಬಿಟ್ಬಿಡಿ, ಖಂಡಿತವಾಗ್ಲು ಬಿಟ್ಟು ಧೈರ್ಯದಿಂದ ಛಲದಿಂದ ಬದುಕನ್ನ ಮುಂದೆ ನಡ್ಸ್ಕೊಂಡು ಹೋಗೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಇನ್ನು ಎರಡನೇ ಅಂಶ, ನಮ್ಮ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರೆ ಜೀವನ ಪ್ರೀತಿ ಎಲ್ಲರಿಗಿಂತಲೂ ಜಾಸ್ತಿನೇ ಹೆಣ್ಣು ಮಕ್ಕಳಲ್ಲಿರುತ್ತೆ. ಆದ್ರೆ ಆ ಜೀವನ ಪ್ರೀತಿ ಏನಾಗುತ್ತೆ, ಒಂದು ಮಗ್ಗಲ್ ಮಾತ್ರ ಅದ್ರಲ್ಲಿ ಕಾಣಿಸಲ್ಲ. ಅಂದ್ರೆ ಮನೆಯಲ್ಲಿರೋ ಎಲ್ಲರಿಗೋಸ್ಕರನೂ ಸಹ ನಾವು ಬದುಕ್ತೀವಿ, ನಮಗೋಸ್ಕರ ನಾವು ಬದುಕೋದಿಲ್ಲ. 4 ಜನ ಮನೇಲಿ ಇದ್ದಾರೆ ಅಂತಂದ್ರೆ 4 ರೀತಿ ತಿಂಡಿಗಳ್ ಮಾಡ್ತೀವಿ. ಯಾಕೆಂದ್ರೆ ಅದು ಅವ್ರಿಗಿಷ್ಟ ಇಲ್ಲ, ಇದು ಇವ್ರಿಗಿಷ್ಟ ಇಲ್ಲ. ಮಾಡ್ತೀವಿ, ಒಂಚೂರು ಬೇಜಾರ್ ಮಾಡ್ಕೊಳಲ್ಲ. ಎಲ್ಲರ ಹೊಟ್ಟೆಯನ್ನು ತುಂಬಿಸೋದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ತೀವಿ. ಎಲ್ಲರಿಗೋಸ್ಕರ ನಾವು ಬದುಕ್ತೀವಿ. ಆದ್ರೆ ಕೊನೆಗೆ ತಿನ್ನೋದೇನು, ಆ 4ರಲ್ಲಿ ಯಾವ್ದೋ ಒಂದು ಉಳಿದಿರುತ್ತೆ, ಅದು ನಮ್ಗೊಂಚೂರು ಇಷ್ಟ ಇಲ್ಲ, ಆದ್ರೆ ಅದನ್ನೇ ತಿಂತೀವಿ. ಯಾಕೆ ವೇಸ್ಟ್ ಮಾಡ್ಬೇಕು ಅಂತ. ಇದು ನಮ್ಮ ಬದುಕಾಗ್ಬಿಡುತ್ತೆ. ನಮಗೆ ಅಂತ ಒಂದಿಷ್ಟು ಸಮಯನೂ ಇಟ್ಕೊಳ್ಳಲ್ಲ. ಯಾರಿಗೂ ಕಾಯಿಲೆ ಕಸಾಲೆ ಬಂದ್ರೆ ಏನ್ ಔಷಧಿಗಳು ಮಾಡ್ತೀವಿ, ಪಥ್ಯಗಳು ಮಾಡ್ತೀವಿ, ಊಟೋಪಚಾರಗಳಲ್ಲಿರಬಹುದು ಅಥವಾ ಕಷಾಯ ಗಿಷಾಯ ಮಾಡ್ಕೊಡೋದ್ರಲ್ಲಿರಬಹುದು, ಮನೆ ಮದ್ದು ಎಲ್ಲವನ್ನ ಮಾಡ್ತೀವಿ. ಆದ್ರೆ ನಮ್ಗೇನಾದ್ರೂ ಆದ್ರೆ ಒಂದು ಸಣ್ಣ ಕಷಾಯ ಮಾಡ್ಕೊಳ್ಳೋದಿಕ್ ಕೂಡ ನಮ್ಗೆ ಸೋಮಾರಿತನ. ಅಯ್ಯೋ ನನಗೆ ಯಾರು ಮಾಡ್ಕೊಳ್ತಾರೆ. ಅಲ್ಲ, ನಮಗಾಗಿಯೂ ಸಹ ನಾವು ಬದುಕ್ಬೇಕು. ಇಡೀ ದಿನ ಬೇರೆಯವರಿಗೋಸ್ಕರನೇ ಬದುಕ್ತಾ ಇರ್ತೀವಿ. ಈ ಸಮಯದಲ್ಲಿ ಒಂದು ಸಣ್ಣ ಬಿಸಿ ಬಿಸಿಯಾದ ಚಹಾ ಕುಡಿಯೋದಿಕ್ಕೆ ಕೂಡ ನಮ್ಗೆ ನಿಜವಾಗ್ಲೂ ಸಮಯ ಇರೋದಿಲ್ವಾ? ಇರುತ್ತೆ, ಒಂದು ಸಮಯ ಮಾಡ್ಕೊಳ್ಳೋಣ. ಮೀ ಟೈಮ್ ಅಂತ ಒಂದು ಬೇಕು ನಮ್ಗೆ. ಆ ಮೀ ಟೈಮ್ ಅಲ್ಲಿ ಬಿಸಿ ಬಿಸಿಯಾದ ಒಂದು ಲೋಟ ಚಹಾನೋ ಕಾಫಿನೋ ಅಥವಾ ನಿಮಗೆ ಇನ್ನೇನ್ ಬೇಕು ಅದು ಕುಡಿತಾ ಆ 10 ನಿಮಿಷ 1/4 ಗಂಟೆ ನಮಗೆ ಇಷ್ಟವಾದಂತಹ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಅಥವಾ ಸಂಗೀತ ಕೇಳ್ಕೊಂಡು ಅಥವಾ ನಾವೇ ಹಾಡ್ಕೊಂಡು ಏನೋ ಒಂದು ಖುಷಿ ಖುಷಿಯಾಗಿ ಕಳೆಯುವಂತಹ ಸಮಯ ಇದೆಯಲ್ಲ, ಅದು ಮತ್ತೆ ನಮ್ಮನ್ನ ರೀಚಾರ್ಜ್ ಮಾಡ್ಕೊಳ್ಳೋದಿಕ್ಕೆ, ಉತ್ಸಾಹವನ್ನ ತುಂಬೋದಿಕ್ಕೆ, ಜೀವನವನ್ನ ಪ್ರೀತಿಸೋದಿಕ್ಕೆ, ಮುಂದುವರಿಯೋದಿಕ್ಕೆ ಬೇಕಾಗುತ್ತೆ ಇದೊಂದು ಟಾನಿಕ್. ಒಂದು ಉದಾಹರಣೆ, ನಮ್ಮ ಮೇಲ್ಗಡೆ ಮನೆ ವೃಷಾಲಿ. ನಾವೇನ್ ಮಾಡ್ತೀವಿ, ಈಗ ಒಂದ್ ಇಡ್ಲಿ ಮಿಕ್ಕಿರುತ್ತೆ ಅನ್ಕೊಳ್ಳೋಣ. ಬೆಳಗ್ಗೆ ಮಾಡಿರ್ತೀವಿ, ಸಂಜೆ ಅಷ್ಟೊತ್ತಿಗೆ ಒಂದ್ ಇಡ್ಲಿ ಮಿಕ್ಕಿರುತ್ತೆ. ಚಟ್ನಿ ಇರಲ್ಲ, ಸಾಂಬಾರ್ ಇರಲ್ಲ, ಎಲ್ಲ ಖಾಲಿ ಆಗೋಗಿರುತ್ತೆ. ಏನ್ ಮಾಡ್ತೀವಿ, ಅಯ್ಯ ಒಂದ್ ಇಡ್ಲಿ, ಒಂದಿಷ್ಟು ಉಪ್ಪಿನಕಾಯಿ ಹಾಕೊಳ್ಳೋಣ, ಒಂದಿಷ್ಟು ಚಟ್ನಿ ಪುಡಿ ಹಾಕೊಳ್ಳೋಣ, ಕತೆ ಕಳೆದ್ ಬಿಡೋಣ. ಇಲ್ಲ, ವೃಷಾಲಿ ಹಾಗಲ್ಲ. ಒಂದೇ ಒಂದ್ ಇಡ್ಲಿ ಮಿಕ್ತಾ, ಆ ಇಡ್ಲಿಗೂ ಕೂಡ ಒಂದು ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಮಾಡ್ಕೊಳ್ಳುವಂತಹ, ಅಂದ್ರೆ ಆ ಉತ್ಸಾಹ ಇದೆಯಲ್ಲ, ಆ ಸೋಮಾರಿತನ ಇಲ್ಲದ ಉತ್ಸಾಹ. ಅಂದ್ರೆ ನನಗಾಗಿಯೂ ನಾನು ಮಾಡ್ಕೋಬೇಕು, ಒಂದನ್ನೇ ತಿನ್ಲಿ ಅರ್ಧನೇ ತಿನ್ಲಿ, ಖುಷಿಯಾಗಿ ತಿನ್ಬೇಕು, ಹೇಗೇಗೋ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ತುಂಬಿಸ್ಕೊಳ್ಳುವ ರೀತಿಯಲ್ಲೇ, ನನಗೆ ಖುಷಿಯಾಗುವ ರೀತಿಯಲ್ಲೇ ಮಾಡ್ಕೋಬೇಕು ಅಂತ. ಇದು ಜೀವನ ಪ್ರೀತಿ. ಹಾಗೆ ನಮ್ಮ ವೃಷಾಲಿ ತನಗಾಗಿಯೂ ಮಾಡ್ಕೊಳ್ತಾಳೆ, ಬೇರೆಯವರಿಗಾಗಿಯೂ ಕೂಡ ಮಾಡ್ಕೊಡ್ತಾಳೆ. ಇದು ನಮ್ಮ ಹೆಣ್ಣು ಮಕ್ಕಳಲ್ಲಿ ಇರಬೇಕಾದಂತಹ ಒಂದು ಬಹುಮುಖ್ಯವಾದ ಗುಣ. ನಿನ್ನೆ ಮನೆಗೆ ಹೋದಾಗ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಅವರ ತಾಯಿ 81 ವರ್ಷದವರಂತೆ. ಇವ್ರ ಮನೆಗ್ ಬಂದಾಗ ಮೊನ್ನೆ ಒಬ್ಬಟ್ಟು ಮಾಡ್ತಿದ್ರಂತೆ. ಸೊಸೆ ಬಿಸಿ ಬಿಸಿ ಒಬ್ಬಟ್ಟು ತಿನ್ನಿ ಅಂದಾಗ, ಇಲ್ಲ ನನಗ್ ಬೇಡ, ಇವಾಗ ನಾನ್ ಸಂಜೆ ತಿಂತೀನಿ ಅಂದ್ರಂತೆ. ಯಾಕೆ ಬಿಸಿಯಾಗಿದೆ, ಬಿಸಿ ಬಿಸಿ ತಿನ್ನಿ ಅಂದ್ರೆ, ಆ ತಾಯಿ ಹೇಳಿದ ಮಾತು ನಿಜಕ್ಕೂ ಹೆಣ್ಣು ಮಕ್ಕಳೆಲ್ಲ ಒಂದು ಸಲ ಯೋಚನೆ ಮಾಡುವಂತಹದ್ದು. ಆ ತಾಯಿ ಹೇಳಿದ್ದು, ಬಿಸಿ ಒಬ್ಬಟ್ಟು ಹೇಗಿದೆ ಅಂತಾನೆ ನನಗ್ ಗೊತ್ತಿಲ್ಲ, ಯಾವತ್ತು ನಾನು ಬಿಸಿ ಒಬ್ಬಟ್ಟು ತಿಂದೇ ಇಲ್ಲ. 81 ವರ್ಷದ ಸುದೀರ್ಘ ಬದುಕಿನಲ್ಲಿ ಒಂದು ಬಿಸಿ ಒಬ್ಬಟ್ಟನ್ನ ತನಗಾಗಿ ತಿಂದಿಲ್ಲ ಹೆಣ್ಣು ಮಗಳು. 11 ಜನ ಮಕ್ಕಳು, ಕೂಡು ಕುಟುಂಬ, ಸದಾಕಾಲ ಮನೆಯಲ್ಲಿ ಜನ, ಮಾಡಿದ್ದೆಲ್ಲವೂ ಸಹ ತಣಿದು ತಂಗಳಾದ್ಮೇಲೆನೆ ತಿನ್ನುವಂತಹ ಅವಕಾಶ. ಇದಾಗ್ಬೇಕಾ ನಮ್ಮ ಹೆಣ್ಣು ಮಕ್ಕಳ ಬಾಳು? ಖಂಡಿತವಾಗ್ಲೂ ಅಲ್ಲ. ನಮಗಾಗಿಯೂ ಸಹ ನಾವು ಒಂದಿಷ್ಟು ಬದುಕೋಣ, ಒಂದಿಷ್ಟು ಜೀವನ ಪ್ರೀತಿಯನ್ನ ಇಟ್ಕೊಂಡೇ ಇರ್ಬೇಕು. ಅದು ನಮ್ಮನ್ನ ಹುರಿದುಂಬಿಸೋದಿಕ್ಕೆ, ನಾವು ಬೇರೆಯವರ ಬಾಳಿನಲ್ಲಿ ಪ್ರೋತ್ಸಾಹವನ್ನ ತುಂಬಬೇಕಾದ್ರೆ ಮೊದಲು ನಾವು ಸರಿಯಾಗಿರ್ಬೇಕು. ನಮ್ಮ ಒಳಗಡೆಯಿಂದ ಅದು ಕೊಡೋದಿಕ್. ಮೂರನೇದು, ಎಂತಹ ಕಷ್ಟ ಬರ್ಲಿ, ಏನೇ ಬರ್ಲಿ, ನಾವು ಕುಗ್ಗಬಾರದು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಅಂತ ಮಾತಿದೆ ಅಲ್ವಾ? ಎಂತಹ ಜೀವನ ಪ್ರೀತಿ ಇರ್ಬೇಕು ಅಂತಂದ್ರೆ, ಅಕ್ಕಮಹಾದೇವಿ ಹೇಳ್ತಾರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ನಾವು ಈ ಬದುಕಲ್ಲಿ ಇಳಿದ್ಬಿಟ್ಟಿದೀವಿ. ಬದುಕು ಯಾವತ್ತೂ ಸಹ ಸರಳ ರೇಖೆ ಅಲ್ಲವೇ ಅಲ್ಲ. ತಿರುವುಗಳಿರುತ್ತೆ, ಹಳ್ಳ ದಿಣ್ಣೆಗಳು ಇದ್ದೇ ಇರುತ್ತೆ. ಹಾಗಾದ್ಮೇಲೆ ಕಷ್ಟಗಳು ಸಹಜವೇ.
ಆ ಕಷ್ಟ ಬಂದಾಗಲೂ ಸಹ ನಮ್ಮ ಜೀವನ ಪ್ರೀತಿ ಹಾಗೇ ಇರಬೇಕು. ನೀರ್ಗಿಳ್ದಾಗ ಹೋಗಿದೆ, ಈಜೋಣ, ಇದ್ದು ಜಯಿಸೋಣ ಅನ್ನುವಂತಹ ಭಾವ ಇರ್ಬೇಕೇ ಹೊರತು ಬರೀ ನಮ್ಗೆ ಸಿಹಿಯೇ ಸಿಗ್ಬೇಕು, ಬೆಲ್ಲವೇ ಬೇಕು ಅಂತಂದ್ರೆ ಅದ್ರ ರುಚಿಸೋದಿಲ್ಲ. ಬೇವಿನ ಒಂದು ಅನುಭವ ನಮ್ಗಿದ್ರೆ, ಬೇವು ಹೇಗಿದೆ ಆ ರುಚಿಯನ್ನು ನಾವು ಅನುಭವಿಸಿದ್ರೆ ಮಾತ್ರನೇ ಬೆಲ್ಲ ಎಷ್ಟು ಸಿಹಿಯಾಗಿದೆ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ. ಹಾಗಾಗಿ ಬರೀ ಸುಖನೇ ಬರ್ಲಿ ಅಂತ ಯಾವತ್ತೂ ಕೇಳ್ಕೋಬಾರ್ದು. ಇತ್ತೀಚೆಗೆ ನಾನು ಫೇಸ್ಬುಕ್ ಅಲ್ಲಿ ನೋಡ್ದೆ, ಒಬ್ಳು ಹೆಣ್ಣು ಮಗಳು, ಭಗವಂತ ನನ್ಗೆ ಎಲ್ಲವೂ ಬೆಲ್ಲನೇ ಕೊಡು ಅಂತ ನಾನು ಹೇಳೋದಿಲ್ಲ, ನನ್ನ ಬದುಕಿನಲ್ಲಿ ಮುಂದೆ ಇನ್ನಷ್ಟು ಬೇವನ್ನೇ ಕೊಡು ನೀನು, ಬೇಡ ಅನ್ನೋದಿಲ್ಲ. ಆದ್ರೆ ಆ ಬೇವನ್ನ ಸಹಿಸಿ ಛಲದಿಂದ ಮುಂದೆ ನುಗ್ಗುವ ಶಕ್ತಿ ನನಗೆ ಕೊಡು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಅಂತ. ಇದು ಬೇಕು ನಮಗೆ ಜೀವನದಲ್ಲಿ. ಈ ಒಂದು ನಿಟ್ಟಿನಲ್ಲಿ ನಾನು ಮೂರನೇ ಅಂಶವನ್ನ ತಗೊಳ್ತೀನಿ. ಕಷ್ಟಗಳು ಬಂದಾಗ ಅಥವಾ ಅನಾರೋಗ್ಯ ಬಂದಾಗ ಹೇಗೆ ನಾವು ಬದುಕನ್ನ ಎದುರಿಸಬಹುದು, 2-3 ಉದಾಹರಣೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಬಾಳ ಸಂಗಾತಿಯ ಗೆಳೆಯ, ಇನ್ನು ಚಿಕ್ಕ ವಯಸ್ಸು, ಇನ್ನು 35 ಅಥವಾ 40 ವಯಸ್ಸಿನ ಒಳಗಡೆ ಅವರಿಗೆ ಜಠರದ ಕ್ಯಾನ್ಸರ್ ಆಯ್ತು. ಈಗ 1 ವರ್ಷದ ಕೆಳಗೆ ಜಠರದ ಕ್ಯಾನ್ಸರ್ ಆದಾಗ ಸರ್ಜರಿ ಮಾಡಿ ಆ ಭಾಗವನ್ನೇ ಅವರ ದೇಹದಿಂದ ತೆಗಿಬೇಕಾಯ್ತು. ಜಠರಾನೇ ಇಲ್ದೆ ಹೇಗೆ ಬದುಕು ಸಾಧ್ಯ ಅಂತ ನಮ್ಗನ್ಸುತ್ತೆ. ಒಂದಿಷ್ಟು ಅಳಕ್ಲಿಲ್ಲ, ಒಂದಿಷ್ಟು ಅನ್ಸಲಿಲ್ಲ, ನನ್ನ ಬದುಕು ಮುಗ್ದೇ ಹೋಯ್ತು, ಇನ್ನೇನಿದೆ ನನ್ನ ಬದುಕು, ನನಗ್ ಬೇಕಾಗಿದ್ ತಿನ್ನಂಗಿಲ್ಲ, ನನಗೆ ಹೇಗ್ ಬೇಕೋ ಹಾಗೆ ತಿನ್ಕೊಂಡು ಖುಷಿಯಾಗಿರಂಗಿಲ್ಲ ಅಂತ ಅನ್ಕೊಳ್ಳಿಲ್ಲ. ಬರೀ ತಿನ್ನೋದೇ ಬದುಕಲ್ಲ, ಆ ಬದುಕನ್ನ ಅದರ ಆಚೆಯೂ ಕೂಡ ವಿಸ್ತರಿಸಿಕೊಳ್ಳುವ, ಆ ಮಿತಿಯನ್ನ ದಾಟಿ ಇನ್ನಷ್ಟು ಬೇರೆ ಆಯಾಮವನ್ನ ಸೃಷ್ಟಿ ಮಾಡ್ಕೊಂಡು ಇನ್ನು ಬದುಕಬಲ್ಲೆ ಅನ್ನುವಂತಹ ಜೀವನ ಪ್ರೀತಿಯನ್ನ ಆ ವ್ಯಕ್ತಿ ತೋರಿಸಿದ್ರು. ತಾವೇ ಅನೌನ್ಸ್ ಮಾಡ್ಕೊಂಡ್ರು ತಮ್ಮ ಟೀಮ್ಗೆ, ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ, ಅದನ್ನ ಮುಚ್ಚಿಟ್ಕೊಳ್ಳಿಲ್ಲ, ಈ ರೀತಿ ನನಗೆ ಪ್ರಾಬ್ಲಮ್ ಆಗಿದೆ. ಯಾವುದಕ್ಕೋಸ್ಕರ ಅಂದ್ರೆ ಅವರೆಲ್ಲರ ಅನುಕಂಪವನ್ನ ನಿರೀಕ್ಷೆ ಮಾಡ್ಕೊಂಡಲ್ಲ, ಅನುಕಂಪಕ್ಕಾಗಿ ಅಲ್ಲ, ತನ್ನ ಒಳದನ್ನ ತಾನು ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ, ತನ್ನ ಒಳಗೆ ತಾನು ಜೀವನ ಪ್ರೀತಿಯನ್ನ ತುಂಬೋದಿಕ್ಕೆ ಎಲ್ಲರಿಗೂ ಸಹ ಹೇಳಿದ್ರು. ಇವತ್ತು ಹೊಟ್ಟೆ ತುಂಬಾ ತಿನ್ನಂಗಿಲ್ಲ, ಸ್ವಲ್ಪ ಸ್ವಲ್ಪನೇ ತಿನ್ಬೇಕು, ಅದು ಕೂಡ ಎಲ್ಲವನ್ನೂ ತಿನ್ನೋಂಗಿಲ್ಲ, ಜೊತೆಗೆ ತಿಂದ ತಕ್ಷಣ ಓಡಾಡಕ್ಕಾಗಲ್ಲ, ತಿಂದ ತಕ್ಷಣ 1/4 ಗಂಟೆ ಅರ್ಧ ಗಂಟೆ ಕಡೆನೆ ಕೂತ್ಕೋಬೇಕು. ಇಷ್ಟೆಲ್ಲ ತೊಂದರೆಗಳು ಇಟ್ಕೊಂಡು ಕೂಡ ನನ್ನ ಸಂಗಾತಿ ಹೇಳ್ತಿರ್ತಾರೆ, ನಾವು 10 ಜನ ಸೇರಿದೀವಿ ಅಂತಂದ್ರೆ, ಅಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತಂದ್ರೆ, ಆ 10 ಜನರಲ್ಲಿ ಎಲ್ಲರಿಗಿಂತ ಹೆಚ್ಚು ನಗುವಂತಹ, ಮುಖದಲ್ಲಿ ಸಂತೋಷದ ಕಳೆ ತುಂಬಿರುವಂತಹ, ಅಥವಾ ಕ್ಷಣವನ್ನು ಕೂಡ ಎಂಜಾಯ್ ಮಾಡುವಂತಹದ್ದು ಅಂದ್ರೆ ಅದು ಆ ಗೆಳೆಯನೇ ಅಂತ. ಇದು ಬೇಕು ನಮ್ಮನ್ನ ಮುಂದುವರಿಸ್ಕೊಂಡು ಹೋಗೋದಿಕ್ಕೆ. ಈ ಛಲ ಇರ್ಬೇಕು, ಅಥವಾ ಈ ಬದುಕನ್ನ ನಮಗೆ ನಾವೇ ಅರಳಿಸಿಕೊಳ್ಳುವಂತಹ ಕ್ರಿಯೆಯನ್ನ ನಾವು ಮಾಡ್ಕೋಬೇಕು. ಇದು ಒಂದು ಉದಾಹರಣೆ. ಆದ್ರೆ ಇನ್ನೊಂದು, ನನಗೆ ಆತ್ಮೀಯರಾದಂತಹವರು ಕೆ ರಾಜ್ಕುಮಾರ್ ಅಂತ. ಅವರು ಯಾವಾಗ್ಲೂ ಹೇಳೋ ಮಾತು, ಹೇಗಿದ್ದೀರಾ ಅಂತ ಆರೋಗ್ಯವನ್ನ ವಿಚಾರಿಸಿದಾಗ ಹೇಳ್ತಾರೆ, ನನಗೆ 108 ಕಾಯಿಲೆ ಇರಬಹುದು, ಆದ್ರೆ ನೀವು ಫೋನ್ ಮಾಡಿದಾಗ ನನ್ನ ಕಾಯಿಲೆಗಳನ್ನ ನಿಮ್ಗೆ ಹೇಳ್ಕೊಂಡು ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡೋದ್ರಲ್ಲಿ, ನಿಮ್ಮಿಂದ ಅನುಕಂಪವನ್ನ ನಾನು ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದ್ರ ಬದಲಿಗೆ ಒಂದಷ್ಟು ಪ್ರೋತ್ಸಾಹಯುತವಾದಂತಹ ಮಾತುಗಳು, ಅಥವಾ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಅಗಾಧವಾದ ಪಾಂಡಿತ್ಯ ಇರುವಂತಹವರು, ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡಿದಂತಹವರು, ಜೊತೆಗೆ ಎಲ್ಲ ಬಗೆಯ ಒಂದು ಜ್ಞಾನವನ್ನ, ಭಾಷೆಯ ಬಗ್ಗೆ ಅರಿವನ್ನ ಪಡ್ಕೊಂಡು ಸಾಕಷ್ಟು ಜನರಿಗೆ ಮಾರ್ಗದರ್ಶನವನ್ನ ನೀಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಇರುವಂತಹ ಅವ್ರು ಹೇಳ್ತಾರೆ, ಇಂತಹ ಮಾತಾದ್ರೆ ಖಂಡಿತವಾಗ್ಲೂ ನನ್ನೊಳಗೂ ಸಹ ಒಂದಿಷ್ಟು ಜೀವನ ಪ್ರೀತಿ ಬರುತ್ತೆ, ನಿಮಗೆ ಮಾತಾಡೋರಿಗೂ ಕೂಡ ಜೀವನ ಪ್ರೀತಿಯನ್ನ ತುಂಬಬೇಕು ಅಂತ. ಬದುಕನ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತಂದ್ರೆ, ಇತ್ತೀಚೆಗಷ್ಟೇ ಅವರಿಗೆ ಒಂದು ಮೇಜರ್ ಸರ್ಜರಿ ಆಯ್ತು. ಬದುಕಿ ಉಳಿದಿದ್ದೇ ಪವಾಡ ಸದೃಶವಾದಂತಹ ರೀತಿಯಲ್ಲಿ ಇವತ್ತು ಕೂಡ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾರೆ. ಆದ್ರೂ ಸಹ ಅವರ ಜೀವನ ಪ್ರೀತಿಯನ್ನ ಮೆಚ್ಕೊಳ್ಳೇಬೇಕು. ದಿನಕ್ಕೊಂದು ಬಗೆಯ ಫೇಸ್ಬುಕ್ ಅಲ್ಲಿ ಒಂದೊಂದು ಬರಹ, ಯಾವ ವಿಷಯವನ್ನೇ ಅವರು ಬರೆದ್ರು ಕೂಡ ನೀರಸವಾದಂತಹ ವಿಷಯಕ್ಕೂ ರಸವನ್ನ ಅವರು ಅದ್ದಿ ತೆಗೆದಂತಹ ಬರಹ, ಅವರ ಗದ್ಯ ಬರಹ ಬಹಳ ಬಹಳ ಮಧುರವಾಗಿರುವಂತಹದ್ದು. ಆ ವಿಷಯದ ಬಗ್ಗೆ ಅಮೂಲಾಗ್ರವಾಗಿ ನಮಗೆ ಜ್ಞಾನವನ್ನ ಕೊಟ್ಟು ಬಿಡಬೇಕು ಅಂತಹ ಲೇಖನಗಳು, ದಿನಕ್ಕೊಂದು ಲೇಖನ ಬರೀತಾರೆ. ತಮ್ಮ ಅನಾರೋಗ್ಯವಾದ ಮಧ್ಯೆನೆ ಅವೆಲ್ಲವನ್ನ ಪಕ್ಕಕ್ಕೆ ಇಟ್ಟು ಅದರ ಬಗ್ಗೆ ಯೋಚನೆ ಕೂಡ ಮಾಡದೆ ಈ ರೀತಿ ಜ್ಞಾನವನ್ನ ಹಂಚಲಿಕ್ಕೆ ಅವರು ಯೋಚನೆ ಮಾಡ್ತಾರೆ ಅಂದ್ರೆ ಅದು ಜೀವನ ಪ್ರೀತಿ. ಇಲ್ಲಿ ಇನ್ನೊಂದು ಉದಾಹರಣೆ, ನನ್ನ ಅಮ್ಮನ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ನನ್ನ ಅಮ್ಮ 74ನೇ ವಯಸ್ಸಿನಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೊಂಡ್ರು. ಅದು ಕಾಮನ್ ಇವಾಗೆಲ್ಲ.
ಅದರಲ್ಲಿ ಒಂದು ಕಾಲಿನ ಸರ್ಜರಿ ಫೇಲ್ಯೂರ್ ಆಯ್ತು. 3 ವರ್ಷಗಳು ಯಮ ಯಾತನೆಯನ್ನ ಅನುಭವಿಸ್ಬಿಟ್ರು. ಮೊದ್ಲಿಗಿಂತಲೂ ಕಷ್ಟಪಟ್ರು. ಒಂದು ಹೆಜ್ಜೆ ಇಡೋದಿಕ್ಕೂ ಆಗದೆ ಇರೋ ರೀತಿ, ಒಂದು ಮೆಟ್ಟಲು ಕೂಡ ಹತ್ತೋದಿಕ್ಕಾಗೋದಿಲ್ಲ, ಈ ರೀತಿ ಹಿಂಸೆ ಪಟ್ರು. ಅದಾದ್ಮೇಲೆ 77ರ ವಯಸ್ಸಿನಲ್ಲಿ ಅವರಿಗೆ ಮತ್ತೊಂದು ಸರ್ಜರಿ ಮಾಡ್ಬೇಕಾಯ್ತು. ಆ ಕಾಲಿಗೆ ಮೇಜರ್ ಸರ್ಜರಿ ಇದು. ಅವರಿಗೆ BP ಇತ್ತು, ಶುಗರ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತು. ಇದೆಲ್ಲದರ ಮಧ್ಯೆ ಈ ಮೇಜರ್ ಸರ್ಜರಿಯನ್ನ ಮಾಡಿಸ್ಬೇಕಾದಾಗ ನಮಗೂ ಒಂದಿಷ್ಟು ಅಳುಕಿತ್ತು, ಹೇಗೆ ಅದನ್ನ ತಡ್ಕೊಳ್ತಾರೆ ಅಂತ. ಆದ್ರೆ ಅವರ ಧೀಶಕ್ತಿ, ಬದುಕನ್ನ ಪ್ರೀತಿಸುವಂತಹ ಒಂದು ಅದಮ್ಯವಾದಂತಹ ಚೈತನ್ಯ, ಜೊತೆಗೆ ನಾನು ಯಾರ ಮೇಲೂ ಅವಲಂಬನೆ ಆಗಬಾರದು, ನಾನು ನನ್ನ ಬದುಕನ್ನ ನಾನೇ ಜೀವಿಸ್ಬೇಕು, ನನ್ನ ಕೆಲಸಗಳನ್ನ ನಾನು ಮಾಡ್ಕೋಬೇಕು ಅನ್ನುವಂತಹ ಅಪರಿಮಿತವಾದಂತಹ ಛಲದಿಂದ ಆಪರೇಷನ್ ಆಗಿದ್ಮೇಲೆ ಒಂದು 10 ದಿವಸಕ್ಕೆ ನಾವು ಮನೆಗ್ ಕರ್ಕೊಂಡ್ ಬಂದ್ರೆ, ನಮ್ಮ ಮನೆಯಲ್ಲಿ 2 ಮೆಟ್ಲು ಹತ್ಬೇಕಾಗಿತ್ತು ಒಳಗ್ ಬರ್ಬೇಕಾದ್ರೆ. ತುಂಬಾ ಟೆನ್ಷನ್ ಆಯ್ತು, ಹೇಗೆ ಹತ್ಸೋದು ಇವ್ರನ್ನ, ಹೇಗ್ ಕರ್ಕೊಂಡ್ ಬರೋದು. ಏನಿಲ್ಲ, ಒಂದೇ ಒಂದು ಕ್ಷಣ. ನಮ್ಮಮ್ಮಂಗೆ ನರಸಿಂಹಸ್ವಾಮಿ ಅಂದ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಜಪ ಮಾಡ್ತಾನೆ ಇರ್ತಾರೆ, ನರಸಿಂಹ ನರಸಿಂಹ ಅಂತ. ಆ ಗೋಡೆಯನ್ನ ಹಿಡ್ಕೊಂಡ್ರು ಹೊರಗಡೆ ಕಾಂಪೌಂಡ್ ಅಲ್ಲಿ. ಆ ಗೋಡೆಯನ್ನ ಹಿಡ್ಕೊಂಡು ನರಸಿಂಹ ನರಸಿಂಹ ಅಂತ ಹೇಳಿ ಮೇಲೆ ಹತ್ತೇ ಬಿಟ್ರು. ನಮ್ಗೆ ಆಶ್ಚರ್ಯ, ನಾವಿನ್ನು ನೋಡ್ತಾ ಇದೀವಿ ಅವ್ರನ್ನ ಹೇಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ವಿ, ಚೇರ್ ಇಡದ ಏನಿಡೋದು, ಹೇಗ್ ಕರ್ಕೊಂಬರೋದಂತ. ಅಷ್ಟೊಂದು ಅವ್ರು ಹತ್ತೇ ಬಿಟ್ರು. ಅದು ನಮ್ಮ ಒಳಗಿನ ವಿಲ್ ಪವರ್ ಅಂತ ಏನ್ ಹೇಳ್ತೀವಿ, ಆತ್ಮವಿಶ್ವಾಸ, ಒಳಗಿನ ಶಕ್ತಿ, ಇದು ಬೇಕು. ಇದು ಎಂತಹ ಕಷ್ಟ ಬಂದ್ರೂ ಸಹ ಆ ಕಷ್ಟಗಳನ್ನ ಮರೆತು ಮತ್ತೆ ನಾವು ಜೀವನವನ್ನ ಹೊಸದಾಗಿ ಆರಂಭಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಅಮ್ಮ ಆರಾಮಾಗಿ ಇದು ವಾಕರ್ ಇಂದ ಇದಕ್ಕೆ ಸ್ಟಿಕ್ ಬಂದ್ರು. ಸ್ಟಿಕ್ ಇಂದ ಈಗ ಸ್ಟಿಕ್ ಅನ್ನು ಬಿಟ್ಟು ಹಾಗೆ ನಡೀತಾರೆ. ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಕಾರ್ಯಗಳಲ್ಲೂ ಕೈ ಆಡಿಸ್ತಾರೆ. ಏನೋ ಒಂದು ಸುಮ್ಮನೆ ಇರೋದಿಲ್ಲ, ಒಂದ್ ತೊಪ್ಪು ಉಪ್ಪಿನಕಾಯಿ, ಏನೋ ಒಂದು ಪುಡಿ, ಅದು ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ಏನೋ ಒಂದು ಒಣಗಿಸ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಏನೋ ಒಂದು ಉತ್ಸಾಹದಿಂದ ಮಾಡ್ತಾ ಇರ್ತಾರೆ. ಅವರನ್ನು ನೋಡಿ ನಾವು ಈ ವಯಸ್ಸಿನಲ್ಲಿ ಇನ್ನಷ್ಟು ಉತ್ಸಾಹವನ್ನ, ಜೀವನ ಪ್ರೀತಿಯನ್ನ ತುಂಬ್ಕೋಬೇಕಲ್ವಾ ಅಂತ ಅನ್ಸುತ್ತೆ ಅಲ್ವಾ. ನೋಡಿ, ನಮ್ಮ ಬದುಕು ಯಾವಾಗ್ಲೂ ಹಲಸಿನ ಹಣ್ಣಿನ ತರ. ಹೊರಗಡೆ ಪೂರ್ತಿ ಮುಳ್ಳುಗಳು, ಆ ಕಾಯಿನ ನಾವು ಹೀಗೆ ಕೈಯಲ್ಲಿ ಹಿಡ್ಕೊಳ್ಳೋದಿಕ್ಕಾಗೋದಿಲ್ಲ. ಆದ್ರೆ ಆ ಮುಳ್ಳುಗಳನ್ನ ನಾವು ಬೇಡ ಅಂತ ಬಿಡೋದಿಕ್ಕಾಗಲ್ಲ. ಅದ್ರ ಸಹವಾಸ ನಮಗ್ ಬೇಕು, ಅದನ್ನೇ ನಾವು ಇಟ್ಕೋಬೇಕು. ಕೈಗೊಂದಿಷ್ಟು ಎಣ್ಣೆ ಹಚ್ಕೋಬೇಕು. ಆ ಜಾರುವಂತಹ ಜಿಗಟಾದಂತಹ ಹಣ್ಣನ್ನ ಕೊಯ್ದು ಕಷ್ಟಪಟ್ಟು ನಾವು ಆ ತೊಳೆಗಳನ್ನ ಬಿಡಿಸಿದ್ರೆ ಸಿಹಿಯಾದ ಹಣ್ಣು ನಮ್ಗೆ ಸವಿಯೋದಿಕ್ ಸಿಗುತ್ತೆ. ಶ್ರಮ ಇಲ್ದೆ ಯಾವ ಫಲನೂ ಕೂಡ ಖಂಡಿತ ನಮ್ಗೆ ಸಿಗೋದೇ ಇಲ್ಲ. ಕಷ್ಟ ಅಂತ ಹೇಳ್ಬಿಟ್ಟು ನಾವು ಮುಳ್ಳನ್ನ ಬಿಡೋದಿಕ್ಕಾಗಲ್ಲ. ಅದನ್ನ ಸಹಿಸ್ಕೊಂಡಾಗ್ಲೇ ಅಲ್ವಾ ನಮ್ಗೆ ಆ ಮಧುರವಾದ ಹಣ್ಣಿನ ರುಚಿಯನ್ನ ಸವಿಯೋದಿಕ್ಕೆ ಅವಕಾಶ ಸಿಗೋದು. ಹಾಗಾಗಿ ಆ ಸಿಹಿಯನ್ನ ನಾವು ಒಬ್ರೇ ತಿನ್ಬಾರ್ದು, ಆ ಸಿಹಿಯನ್ನ ಹಂಚಿ ತಿನ್ನೋಣ. ದೀನ ದುರ್ಬಲರಿಂಗೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅನ್ನುವಂತಹ ಮಾತಿದೆಯಲ್ಲ, ನಾವು ಮಾತ್ರ ಖುಷಿಯಾಗಿರೋದಲ್ಲ, ಆ ಖುಷಿಯನ್ನ, ಆ ಜೀವನ ಪ್ರೀತಿಯನ್ನ ನಮ್ಮ ಸುತ್ತಲೂ ಹರಡ್ಬೇಕು ನಾವು. ಆ ಪ್ರಭೆಯಿಂದ ಸುತ್ತಲೂ ಇರೋದೆಲ್ಲ ಖುಷಿಯಾಗಿನೇ ಇರ್ಬೇಕು, ಎಲ್ರೂ ಖುಷಿಯಾಗಿಯೇ ಇರ್ಬೇಕು. ಅದು ನಿಜವಾದಂತಹ ಬದುಕು. ನಾವು ಮಾಡ್ಬೇಕಾದ್ದು ಅದು ಸಮಾಜವನ್ನ ಬದಲಾಯಿಸ್ಲಿಕ್ಕೆ, ಒಂದು ಸಂಪೂರ್ಣವಾದಂತಹ ಸಮಾಜವನ್ನ ನಿರ್ಮಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿ ಕಷ್ಟ ಸುಖ ಇರದಂತಹ ಸಮಾನತೆ ನಾವು ಕಾಣಬಹುದು. ಇನ್ನು ಕೊನೆಯ ಅಂಶ ಅಂತಂದ್ರೆ, ನಮ್ಮನ್ನ ನಾವು ಯಾವಾಗ ಬೂಸ್ಟ್ ಮಾಡ್ಕೋಬೇಕು, ಈ ಬದುಕಿನ ಪ್ರೀತಿ ನಮ್ಮಲ್ಲಿ ಯಾವಾಗ ಹೆಚ್ಚಿಗೆ ಬೇಕು ಅಂತಂದ್ರೆ ವೃದ್ಧಾಪ್ಯದಲ್ಲಿ. ಇದು ಬಹು ಮುಖ್ಯವಾದಂತಹ ಅಂಶ. ಅಯ್ಯ, ವಯಸ್ಸಾಯ್ತು, ನನ್ಗೆ ಊರ್ ಹೋಗು ಅಂತ ಇದೆ, ಕಾಡ್ ಬಾ ಅಂತ ಇದೆ, ಇನ್ನೇನಿದೆ ನನ್ನ ಬದುಕು ಅಲ್ಲ. ಆ ಬದುಕಿನ ಕೊನೆಯ ಕ್ಷಣದವರೆಗೂ ನಾವು ಪ್ರೀತಿಯಿಂದನೇ ಬದುಕ್ಬೇಕು. ನಮ್ಮ ಉಸಿರಿನ ಒಂದು ಕೊನೆಯ ತಿದಿಯವರೆಗೂ ಅದೇ ಪ್ರೀತಿ, ಭತ್ತದ ಉತ್ಸಾಹ ನಮ್ಮ ಎದೆಯಲ್ಲಿ ಮನೆ ಮಾಡಿರ್ಬೇಕು. ನಮ್ಮ ಮೇಷ್ಟ್ರು, ನನ್ನ ನೆಚ್ಚಿನ ಮೇಷ್ಟ್ರು SGS ಅವರ ಒಂದು ಕವನದ ಸಾಲುಗಳು ಯಾವಾಗ್ಲೂ ನಾನು ಬಹಳ ಇಷ್ಟಪಟ್ಟು ಮತ್ತೆ ಮತ್ತೆ ನನ್ನನ್ನ ನಾನು ಬೂಸ್ಟ್ ಮಾಡ್ಕೊಳ್ಳೋದಿಕ್ಕೆ ಹೇಳಿಕೊಳ್ಳುವಂತಹ ಸಾಲುಗಳು. ಸುಮ್ಮನೆ ಕೂರಲಾಗುತ್ತಿಲ್ಲ ಗೆಳೆಯ, ವಸಂತಗಳು 75 ಕಳೆದರೇನು, ಚಳಿ ಮಳೆ ಬಿಸಿಲು ಬೇಗೆ ಬೆಟ್ಟಗಳ ದಾಟಿ, ನೊಂದ ನೋವುಗಳು ಬಂದ ಸಾವುಗಳು ಎಂದೂ ನಂಜಾಗಲಿಲ್ಲ, ಸಂದ ಜೋಳಿಗೆಯಲ್ಲಿ ಸಾವಿರದ ಉತ್ಸಾಹ. 75ರ ವಯಸ್ಸಿನಲ್ಲಿ ಅವರು ಇದನ್ನು ಬರೀತಾರೆ. ನನ್ನ ಬದುಕು ಮುಗಿದೋಯ್ತು ಅಂತ ಅನ್ಕೊಳ್ಳಿಲ್ಲ. ಸಂದ ಜೋಳಿಗೆಯಲ್ಲಿ ಸಾವಿರದ ಉಲ್ಲಾಸ ಅಂದ್ರೆ ನನ್ನ ಉತ್ಸಾಹಕ್ಕೆ, ನನ್ನ ಆತ್ಮವಿಶ್ವಾಸಕ್ಕೆ, ನನ್ನ ಜೀವನ ಪ್ರೀತಿಗೆ ಸಾವೇ ಇಲ್ಲ. ಅದು ಯಾವಾಗ್ಲೂ ಚಿಲುಮೆಯಂತೆ ಅನವರತವಾಗಿ ಹರಿತಾ ಇರುವಂತಹ ನಿರ್ಮಲವಾದ ಅಂತಃಕರಣ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ನಾಡು ನುಡಿಗಳ ಸೇವೆಗಾಗಿರಬಹುದು, ನಾನು ನನ್ನಿಂದ ಏನ್ ಕೆಲಸ ಮಾಡೋದಿಕ್ ಸಾಧ್ಯ,
ಹೀಗೆ ಯೋಚನೆ ಮಾಡ್ಕೊಂಡು ಎಷ್ಟು ಕ್ರಿಯಾತ್ಮಕವಾಗಿ, ರಚನಾತ್ಮಕವಾಗಿ, ಸೃಜನಾತ್ಮಕವಾಗಿ ತಮ್ಮ ಬದುಕನ್ನ ಮುಂದುವರಿಸ್ತಾ ಇದ್ದಾರೆ ಅಂತಂದ್ರೆ, ಬೇಕು ಇಂತಹ ಬದುಕುಗಳು ನಮಗೆ ಸ್ಫೂರ್ತಿಯಾಗ್ಬೇಕು, ಇಂತಹ ಬದುಕುಗಳು ನಮಗೆ ಆಧಾರ ಆಗ್ಬೇಕಾಗತ್ತೆ. ಈ ಒಂದು ಹೊತ್ತಿನಲ್ಲಿ ನಾನು ಒಂದು 2-3 ಉದಾಹರಣೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೃದ್ಧಾಪ್ಯದಲ್ಲಿಯೂ ಸಹ ಎಷ್ಟರ ಮಟ್ಟಿಗೆ ನಾವು ಜೀವನ ಪ್ರೀತಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಅನ್ನೋದಕ್ಕೆ ಮಾನಂದಿ ನಂಜುಂಡಶೆಟ್ಟರ ಜೀವನವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ತಾನೇ ಅವರು ತೀರ್ಕೊಂಡ್ರು. 97ರ ಹೊಸ್ತಿಲಲ್ಲಿ ಅವರು ತೀರ್ಕೊಂಡ್ರು. ಇದಕ್ಕೆ ಮುಂಚೆ 1 ವರ್ಷದ ಮುಂಚೆ ನಾವು ಅವರ ಮನೆಗೆ, ಅವರ ಸಮಾಜ ಸೇವೆ, ಬಹಳ ಸಮಾಜ ಸೇವೆ ಮಾಡ್ತಾ ಇದ್ರು. ಆದ್ರೆ ಅವರು ಹುಟ್ಟಿದಾಗ್ಲೇ ಆಗರ್ಭ ಶ್ರೀಮಂತರಲ್ಲ, ಶೂನ್ಯದಿಂದ ಆರಂಭಿಸಿದ್ರು. ಏನು ಇಲ್ಲದೆ ಬರಿಗೈಯಲ್ಲಿ ಸಾಲ ಸೋಲ ಮಾಡ್ಕೊಂಡು ತಮ್ಮ ವ್ಯಾಪಾರವನ್ನ ಆರಂಭಿಸಿ ಎಷ್ಟು ಉನ್ನತ ಮಟ್ಟಕ್ಕೆ ಬೆಳೆದ್ರು ಅಂತಂದ್ರೆ, ತಾವು ಬೆಳೆದು ಬಂದ ಹಾದಿಯನ್ನ ಅವ್ರು ಯಾವತ್ತೂ ಮರೆಯಲಿಲ್ಲ. ಈ ಸಮಾಜ ನನ್ಗೆ ಏನೆಲ್ಲವನ್ನ ಕೊಟ್ಟಿದೆ, ನಾನು ಆ ಸಮಾಜಕ್ಕೆ ಎಲ್ಲವನ್ನ ಹಿಂತಿರುಗಿಸ್ಬೇಕು, ಆ ಋಣವನ್ನ ಸಂದಾಯ ಮಾಡ್ಬೇಕು ಅಂತ ಹೇಳಿ ತಮ್ಮ ದುಡಿಮೆಯ ಒಂದು ಪಾಲನ್ನ ಅವರು ಸಮಾಜ ಸೇವೆಗಾಗಿ ಇಟ್ರು. ಅದರಲ್ಲಿ ಅವರು ಪೂಜೆ ಪುನಸ್ಕಾರಗಳಿಗೆ ಅಂತ ಯಾವತ್ತೂ ಜಾಸ್ತಿ ಖರ್ಚು ಮಾಡ್ತಿರ್ಲಿಲ್ಲ. ಹೆಚ್ಚಿನ ಅವರು ಸೇವೆಯನ್ನ ಮಾಡ್ತಾ ಇದ್ದಿದ್ದು ವಿದ್ಯೆಗಾಗಿ. ವಿದ್ಯೆಯ ಮಹತ್ವ ಅವರಿಗೆ ಗೊತ್ತಿತ್ತು. ಜೊತೆಗೆ ಆರೋಗ್ಯವೇ ಮಹಾಭಾಗ್ಯ. ಹಾಗಾಗಿ ಈ 2 ಕ್ಷೇತ್ರಗಳಲ್ಲಿ ಹೆಚ್ಚಿನ ದಾನ ಅವರು ಮಾಡ್ತಾ ಇದ್ರು. ನಾವು ಅವರನ್ನ ಸನ್ಮಾನಿಸೋದಿಕ್ಕೆ ಅಂತ ನಮ್ಮ ಒಂದು ಸಂಘಟನೆಯ ಮೂಲಕ ಅವರ ಮನೆ ಬಾಗಿಲಿಗೆ ಹೋದಾಗ ವೀಲ್ ಚೇರ್ ಅಲ್ಲಿ ಇದ್ರು ಅವರು. ಆ ವೀಲ್ ಚೇರ್ ಅಲ್ಲಿ ಇದ್ರು, ಮಾತುಗಳು ಕೂಡ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ, ಆ ಸ್ಥಿತಿಯಲ್ಲಿದ್ರು. ಭಾಷಣ ಮಾಡುವಾಗ ನಮ್ಮ ಒಬ್ರು ಹಿರಿಯರು ಹೇಳಿದ್ರು, ಮಾನಂದಿ ಅವರು ಸಮಾಜ ಸೇವೆ ಸಾಕಷ್ಟು ಮಾಡಿದ್ದಾರೆ, ಸಾಕಷ್ಟು ಕೊಡುಗೆಯನ್ನ ಸಮಾಜಕ್ಕೆ ನೀಡಿದ್ದಾರೆ. ತಕ್ಷಣ ಅವ್ರು ಒಂದೇ ಮಾತು ಹೇಳಿದ್ರು, ಕೊಡುಗೆಯನ್ನ ನೀಡಿದ್ದಾರೆ ಅಲ್ಲ, ನೀಡ್ತಾ ಇದ್ದಾರೆ, ಮುಂದೆ ಕೂಡ ನೀಡ್ತಾರೆ, ಇನ್ನು ಸಮಾಜ ಸೇವೆ ಮಾಡ್ತಾರೆ. ವೀಲ್ ಚೇರ್ ಅಲ್ಲಿ ಇದೀನಿ ಅಂತ ಅವ್ರು ಅನ್ಕೊಳ್ಳಿಲ್ಲ. ಅನಾರೋಗ್ಯ ನನ್ನ ಬಾಧಿಸ್ತಾ ಇದೆ ಅಂತ ಅನ್ಕೊಳ್ಳಿಲ್ಲ. ನನ್ನ ಉಸಿರಿನ ಕ್ಷಣ ಇರುವವರೆಗೂ, ಕಡೆಯ ಕ್ಷಣದವರೆಗೂ ನಾನು ಸಮಾಜಕ್ಕೆ ಹಿಂತಿರುಗಿಸ್ಬೇಕು, ಅದಷ್ಟೇ ಅವ್ರು ಯೋಚನೆ ಮಾಡಿದ್ದು. ಇದು ಬೇಕು. 95ರ ಹೊಸ್ತಿಲಲ್ಲೂ ಇರುವಂತಹ ಈ ಜೀವನ ಪ್ರೀತಿ ಇದೆಯಲ್ಲ, ಇದು ನಮ್ಮನ್ನ ಸದಾ ಶಾಶ್ವತವಾಗಿ ಹಸಿರಾಗಿಡ್ಸೋದಿಕ್ಕೆ ಸಾಧ್ಯ. ಆಗುವ ಪ್ರತಿ ಹೆಜ್ಜೆ ಕೂಡ ನಾವು ಯೋಚಿಸಿ ಸರಿ ತಪ್ಪುಗಳ ಒಂದು ಹಿನ್ನೆಲೆಯಲ್ಲಿ ಮುಂದುವರಿಯೋದಿಕ್ಕೆ, ನಮಗೆ ಈ ಸಮಾಜದಲ್ಲಿ ಒಂದು ಹೆಸರನ್ನ ತಂದ್ಕೊಡೋದಿಕ್ಕೆ ಇಂಥ ಒಂದು ವ್ಯಕ್ತಿತ್ವಗಳು ಬೇಕಾಗತ್ತೆ. ಹಾಗೆ ನಮ್ಮ ಮೇಲ್ಗಡೆ ಮನೆ ಅಂಕಲ್, ಜೋಶಿ ಅಂಕಲ್, 70 ದಾಟಿದೆ. ಎಷ್ಟು ಉತ್ಸಾಹ ಅಂತಂದ್ರೆ 1 ನಿಮಿಷ ಕೂಡ ಅವರು ಸಮಯವನ್ನ ವ್ಯರ್ಥ ಮಾಡೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಯಸ್ಸಾದ್ಮೇಲೆ ನಾವು ಏನ್ ಮಾಡಬಹುದು, ಏನ್ ಮಾಡೋದಿಕ್ ಆಗತ್ತೆ ಅಂತ ಸುಮ್ನೆ ಮನೇಲಿ ಕೂತ್ಕೊಳ್ಳೋರ್ಗೆ ನಾನು ಉದಾಹರಣೆಯಾಗಿ ಕೊಡೋದಕ್ಕೆ ಇಷ್ಟಪಡ್ತೇನೆ. ಅವರು ಬೆಳಗ್ಗೆ ಎದ್ರೆ ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗ್ತಾರೆ, ಲಾಫಿಂಗ್ ಕ್ಲಬ್ ಹೋಗ್ತಾರೆ, ಯೋಗ ಮಾಡ್ತಾರೆ. ಇಷ್ಟೆಲ್ಲದರ ಮಧ್ಯೆ ಅವರನ್ನ ಕಾಡಿದ್ದು ಏನನ್ನಾದ್ರೂ ಮಾಡ್ಬೇಕಲ್ಲ, ಕ್ರಿಯಾತ್ಮಕವಾದಂತಹ ರಚನಾತ್ಮಕವಾದಂತಹ ಕೆಲಸ ಅಂತ ಸುಮಾರು ಒಂದು 10 ವರ್ಷದ ಹಿಂದೆ ಪಾರ್ಕ್ ಅಲ್ಲಿ ಹೋಗುವಾಗ ಯೋಚನೆ ಮಾಡ್ತಾರೆ, ನಾನು ಯಾಕೆ ಈ ಪಾರ್ಕ್ ಅಲ್ಲಿ ಒಂದು ಬೋರ್ಡ್ ಇಟ್ಟು ಏನಾದ್ರೂ ಸುಭಾಷಿತಗಳನ್ನು, ಗಾದೆಗಳನ್ನು, ಸೂಕ್ತಿಗಳನ್ನು, ಒಳ್ಳೆಯ ಮಾತುಗಳನ್ನು ಯಾಕೆ ಬರಿಬಾರ್ದು, ಜನಗಳಿಗೆ ಉಪಯೋಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಾವೇ ದುಡ್ಡು ಹಾಕಿ ಒಂದು ಬೋರ್ಡ್ ಅನ್ನ ತಗೊಂಡು ಆ ಪಾರ್ಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಪ್ರತಿನಿತ್ಯ ಆವತ್ತಿನ ವಿಶೇಷ ಇರಬಹುದು, ಅಥವಾ ಯಾವುದೋ ಮಹಾನುಭಾವರ ಜನ್ಮದಿನ ಬಂತ ಅವರ ಉಕ್ತಿಗಳು, ಸೂಕ್ತಿಗಳು, ಅಥವಾ ಅವರ ಬದುಕಿಗೆ ಸಂಬಂಧಪಟ್ಟಂತೆ ಬರಹಗಳು, ಅಥವಾ ಒಂದು ಒಳ್ಳೆಯ ಕವನ ಸಿಕ್ಕರೆ ಅದು ಬರೆಯೋದಿಕ್ ಶುರು ಮಾಡಿದ್ರು. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೋ, ಸದಾ ಕಾಲ ಎಲ್ಲಿ ಹೋದ್ರು ಕೂಡ ಯಾವುದೇ ಒಂದು ಒಳ್ಳೆಯ ಮಾತು ಕೇಳ್ತಾ ಅಲ್ಲಿನ್ನೇನೋ ನೋಡಿದ್ರೆ ಅದನ್ನ ಫೋಟೋ ತೆಕ್ಕೊಳ್ಳೋದು, ಅದನ್ನ ಬರ್ಕೊಳ್ಳೋದು, ಅಥವಾ ಪುಸ್ತಕಗಳನ್ನು ಓದೋದು. ಯಾಕೆ ಅಂತಂದ್ರೆ ನಾನ್ ಬರಿಬೇಕಲ್ಲ, ನನಗೆ ಒಳ್ಳೊಳ್ಳೆಯ ಒಂದು ವಿಷಯಗಳು ಬೇಕಲ್ಲ, ಅದಕ್ಕೋಸ್ಕರ. ಇದು ಜೀವನ ಪ್ರೀತಿ. ಎಷ್ಟು ಅಂತಂದ್ರೆ ಆ ಪಾರ್ಕ್ನಲ್ಲಿ ವಾಕಿಂಗ್ ಹೋಗೋರೆಲ್ಲ ಒಂದು ಕ್ಷಣ ನಿಂತು ಪ್ರತಿನಿತ್ಯ ಇವತ್ತೇನ್ ಬರ್ದಿದ್ದಾರೆ, ಇವತ್ತೇನ್ ಸುಭಾಷಿತ ಬರ್ದಿರಬಹುದು, ಇವತ್ತೇನ್ ಒಳ್ಳೆಯ ವಿಷಯ ನಾವು ತಿಳ್ಕೊಳ್ಳೋಕೆ ಅವ್ರು ಬರ್ದಿರಬಹುದು ಅಂತ ಒಂದು ಕ್ಷಣ ನಿಂತು ಅದನ್ನ ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದು, ಓ ಇವತ್ತಿನ ನನ್ನ ಒಂದು ಆರಂಭವನ್ನ ಉತ್ಸಾಹವಾಗಿ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಅಂಶ ನನಗೆ ಉಪಯೋಗ ಆಯ್ತಲ್ಲ ಅಂತ ಖುಷಿಯಾಗಿ ಸಾಕಷ್ಟು ಜನ ಅವರನ್ನ ಹೊಗಳುವಷ್ಟು. ಅಂದ್ರೆ ಯಾವ ರೀತಿ ನಮ್ಮ ಸಮಯವನ್ನ ಸದುಪಯೋಗ ಪಡಿಸ್ಕೋಬಹುದು, ಯಾವ ರೀತಿ ನಮ್ಮ ಬದುಕನ್ನ ನಾವು ರೂಪಿಸ್ಕೋಬಹುದು, ನಮ್ಮ ಜೀವನ ಪ್ರೀತಿ ಹೇಗೆ ಬೇರೆಯವರ ಬದುಕಿಗೂ ಸಹ ಜೀವನ ಪ್ರೀತಿಯನ್ನ ತುಂಬೋದಿಕ್ಕೆ ಸಾಧ್ಯ ಅನ್ನುವಂಥದ್ದಕ್ಕೆ ನಾನು ಉದಾಹರಣೆ ಹೇಳಿದೆ. ನಟರಾಜ್ ಅಂತ ನಮ್ಮ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅವರು ಸಹ ಅಷ್ಟೇ ಒಂದು ಚಿಲ್ಲರೆ ಅಂಗಡಿ ಅಂದ್ರೆ ದಿನಸಿ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಅದಾದ ನಂತರ 3 ಜನ ಹೆಣ್ಮಕ್ಳು ಮದುವೆ ಮಾಡದ್ಮೇಲೆ
ಅನ್ಕೊಂಡ್ರು. ಅವರಿಗೆ ಸಂಘಟನೆಯಲ್ಲಿ ಮತ್ತೆ ನಾಡು ನುಡಿಯ ಸೇವೆಯಲ್ಲಿ ಬಹಳ ಆಸಕ್ತಿ. ಆಯ್ತು, ಇನ್ನೆಷ್ಟು ದುಡಿದ್ರು ಅಷ್ಟೇ. ಹಾಗಂತ ಅವ್ರೇನ್ ತುಂಬಾ ಶ್ರೀಮಂತರು ಅಂತಲ್ಲ, ಇರುವಷ್ಟನ್ನೇ, ಆ ಇರುವುದನ್ನೇ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯ ಬರೋ ತರ ಮಾಡ್ಕೊಂಡು ಅಂಗಡಿ ಮುಚ್ಚಿ 24 ಗಂಟೆನೂ ಅವರು ಸಂಘಟನೆಯಲ್ಲೇ ಮುಳುಕೊಂಡು ಕನ್ನಡ ಭಾಷೆಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಬಹಳ ಆಸಕ್ತಿಯಿಂದ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಸಾಕಷ್ಟು ಜನರಿಗೆ ಅವಕಾಶಗಳನ್ನ ಕೊಡ್ತಾ ಹೋಗ್ತಿದ್ದಾರೆ, ವೇದಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಒಂದಷ್ಟು ಜನರಿಗೆ ಬರೆಯುವುದಕ್ಕೆ ಒಂದು ಸ್ಫೂರ್ತಿಯನ್ನ, ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಹೀಗೆ ಅಂದ್ರೆ ನಾವು ಯಾವ ರೀತಿ ನಮ್ಮ ಬದುಕನ್ನ ರೂಪಿಸಿಕೊಳ್ಳಬಹುದು, ಜೀವನ ಪ್ರೀತಿಯನ್ನ ಅನ್ನೋದು ಒಂದು ಇದ್ರೆ ನಮ್ಮ ಒಳಗೆ ಆ ಒಂದು ಸೆಲೆ ನಮ್ಮನ್ನ ಹೇಗೆಲ್ಲ ದಾರಿ ತೋರಿಸುತ್ತೆ, ಹೇಗೆಲ್ಲ ಮುಂದೆ ಕರ್ಕೊಂಡು ಹೋಗೋದಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಾನು ಈ ಒಂದು ಉದಾಹರಣೆಗಳನ್ನ ಕೊಟ್ಟದಕ್ಕೆ ನಿಮ್ಗೆ, ಅಂದ್ರೆ ಬರೀ ಭಾಷಣ ಮಾಡೋದಕ್ಕಿಂತಲೂ ಈ ಒಂದಷ್ಟು ಇಂತಹ ಬದುಕುಗಳನ್ನ ನಾನು ನಿಮ್ಮ ಮುಂದೆ ಇಟ್ಟೆ ಅಂತಂದ್ರೆ, ಆ ಬದುಕುಗಳು ನಮ್ಮದು ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಇನ್ನೊಂದಷ್ಟು ಜೀವನ ಉತ್ಸಾಹವನ್ನ ತುಂಬುತ್ತೆ ಅಂತ ಹೇಳೋದಕ್ಕೆ ನೀವು ಮಾಡ್ಬೇಕಾದಿಷ್ಟೇ. ಇಂತಹ ನೂರಾರು ಬದುಕುಗಳು ನಿಮ್ಮ ಸುತ್ತಮುತ್ತನೇ ಇರುತ್ತೆ. ಕಣ್ಣು ಬಿಟ್ಟು ನೋಡಿದ್ರೆ ಸಾಕು, ನಿಮ್ಮ ಅಕ್ಕ ಪಕ್ಕ, ನಿಮ್ಮ ಮನೆಯಲ್ಲೇ ಇಂತಹ ಎಷ್ಟೋ ಬದುಕುಗಳು ನಿಮ್ಮ ಒಳಗೆ ಒಂದು ಚೈತನ್ಯದ ಸೆಲೆಯನ್ನ ತುಂಬೋದಿಕ್ಕೆ ಕಾಯ್ತಾ ಇರ್ತವೆ ಅನ್ನುವಂತಹದ್ದನ್ನ ನಾವು ಮರಿಬಾರ್ದು. ಕೊನೆಯದಾಗಿ ನಾನು ಹೇಳಲೇಬೇಕು, ಈ ವ್ಯಕ್ತಿತ್ವ ಅಥವಾ ಈ ಬದುಕಿನ ಉದಾಹರಣೆ ನಮ್ಮೆಲ್ಲರಿಗೂ ಸಹ ಸ್ಫೂರ್ತಿ ಅಂತಂದ್ರೆ ಅದು ಗೆಳತಿ ಲಕ್ಷ್ಮೀ ಮಧುಸೂದನ್. ಲಕ್ಷ್ಮಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮಾಡ್ತಾನೆ ಬಹಳ ಅವರಿಗೆ ಉತ್ಸಾಹ, ಇನ್ನ ಏನಾದ್ರೂ ಮಾಡ್ಬೇಕು. ಅವರಿಗೂ ಸಹ ಸಾಹಿತ್ಯ, ಭಾಷೆ ಇದರ ಬಗ್ಗೆ ಎಲ್ಲ ಅಭಿಮಾನ. ಒಂದಷ್ಟು ವಾಟ್ಸಪ್ ಗುಂಪುಗಳ ಮೂಲಕನೇ ಸಾಕಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಬಂದ್ರು. ಈ ಹಂತದಲ್ಲಿ ಅವರಿಗೆ ಕಣ್ಣಿನ ಸಮಸ್ಯೆ ಆಯ್ತು. ಹಾಗಾಗಿ ಅವರು ತಮ್ಮ ಕೆಲಸವನ್ನ ಬಿಡ್ಬೇಕಾಯ್ತು. ಆ ಕೆಲಸವನ್ನ ಬಿಟ್ರು. ಆದ್ರೆ ಲಕ್ಷ್ಮಿ ತಮ್ಮ ಡಿಪ್ರೆಷನ್ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ತಮಗೆ ತಾವು ಅವರು ಬೂಸ್ಟ್ ಮಾಡ್ಕೊಳ್ತಾ ಬಂದ್ರು, ಜೀವನ ಪ್ರೀತಿಯನ್ನ ತುಂಬಿಕೊಳ್ತಾ ಬಂದ್ರು. ಯಾವ ರೀತಿ ನಾನು ಈ ಒಂದು ಸಂದರ್ಭವನ್ನ ಎದುರಿಸಬಹುದು, ಗೆಲ್ಲಬಹುದು ಅಂತ ಛಲದಿಂದ ತಮಗೆ ತಾವೇ ಮೆಡಿಟೇಷನ್ ಮಾಡೋಕ್ ಶುರು ಮಾಡಿದ್ರು. ಒಂದಷ್ಟು ಅಂಶಗಳನ್ನ ಅಳವಡಿಸ್ಕೊಂಡ್ರು. ಅವರು ಆ ಕಷ್ಟದ ಒಂದು ಸಂದರ್ಭವನ್ನ ಬಹಳ ಸುಲಭವಾಗಿ ಹೇಳಕ್ಕಾಗಲ್ಲ, ಹೋರಾಟದ ಮೂಲಕನೇ ಗೆದ್ರು. ಗೆದ್ದಾದ ಮೇಲೆ ಲಕ್ಷ್ಮಿ ನಾನೊಬ್ಳೆ ಗೆದ್ರೆ ಸಾಲದು ಅಂತ ಹೇಳಿ ಇತ್ತೀಚೆಗಷ್ಟೇ ಈ ಮನೋವಿಕಾಸದ ಒಂದು ಲೇಖನಗಳನ್ನೇ ಬರೆದು ತಾವು ಯಾವ ರೀತಿ ಅವೆಲ್ಲವನ್ನ ಉಪಯೋಗಿಸಿಕೊಂಡು ಗೆದ್ದು ಹೊರಗಡೆ ಬಂದಿದ್ದಾರೆ. ಆ ಲೇಖನಗಳನ್ನ ಸೇರಿಸಿ ಒಂದು ಪುಸ್ತಕವನ್ನ ಹೊರತಂದ್ರು, ಒಂದಷ್ಟು ಜನರಿಗೆ ಜೀವನ ಪ್ರೀತಿಯನ್ನ ತುಂಬೋದಿಕ್ಕೆ ಅಂತ. ತಾವು ಅನುಭವಿಸಿದ್ದನ್ನೇ ಬೇರೆಯವರು ಅನುಭವಿಸ್ಬೇಕಾದ್ರೆ ಈ ಅಂಶಗಳನ್ನೇ ನೀವು ಉಪಯೋಗಿಸ್ಕೊಳ್ಳಿ, ನಾನು ಗೆದ್ದು ಬಂದಂತೆ ನೀವು ಗೆದ್ದು ಬರಬಹುದು ಅಂತ. ಇಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಅವರು. ಮತ್ತೆ ಇನ್ನೇನಾದ್ರೂ ಮಾಡ್ಬೇಕು. ಅವರ ಒಳಗಡೆ ಒಂದು ಗುಂಗಿಗಳು ಸದಾ ಇನ್ನೇನ್ ಮಾಡಬಹುದು, ನಾನು ನನ್ನ ಬದುಕನ್ನ, ಅಂದ್ರೆ ಈ ಮಿತಿ ಇದೆ, ಆ ಮಿತಿಯನ್ನ ಹೇಗೆ ವಿಸ್ತರಿಸ್ತಾ ಹೋಗ್ಬೇಕು, ನನ್ನ ಬದುಕಿಗೆ ಬೇರೆ ಬೇರೆ ಆಯಾಮಗಳನ್ನ ನಾನೇ ಹೇಗೆ ರೂಪಿಸ್ಕೊಳ್ತಾ ಹೋಗ್ಬೇಕು, ಹೇಗೆ ಗಡಿಗಳನ್ನ ದಾಡ್ತಾ ಹೋಗ್ಬೇಕು, ಬೇಲಿಗಳನ್ನ ಮುರಿತಾ ಹೋಗ್ಬೇಕು, ನನ್ನ ಬದುಕನ್ನ ಅರಳಿಸ್ಕೊಳ್ತಾ ಹೋಗ್ಬಹುದು, ಈ ಜೀವನ ಪ್ರೀತಿಯನ್ನ ನಾನು ತುಂಬಿ ಬೇರೆಯವರಿಗೆ ಹೇಗೆ ಮೊಗಿದು ಕೊಡ್ತಾ ಹೋಗ್ಬಹುದು. ಈ ಎಲ್ಲ ಸಾಧ್ಯತೆಗಳನ್ನ ಅವರು ಯೋಚನೆ ಮಾಡಿ ಮತ್ತಷ್ಟು ಕಾರ್ಯಗಳನ್ನ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಇದು ಒಂದು ಮನೋನಂದನ, ಮನೋವಿಕಾಸ ಸರಣಿ ಒಂದಿರಬಹುದು. ಹಾಗೆ ಅವರ ಒಂದು ಸಮರ್ಪಣಾ ವೇದಿಕೆ, ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡಂತಹ ವೇದಿಕೆ ಇರ್ಬೋದು. ಈ ವೇದಿಕೆಯ ಮೂಲಕವೇ ಲಕ್ಷ್ಮಿ ನಮ್ಮೆಲ್ಲರ ಸ್ಫೂರ್ತಿಯಾಗಿದ್ದಾರೆ. ಅವರ ಒಂದು ಜೀವನ ಪ್ರೀತಿ, ಬದುಕಿನ ಒಂದು ಸ್ಫೂರ್ತಿಯ ಸೆಲೆ ನಮ್ಮ ಒಳಗೂ ಸಹ ನಾವು ತಗೊಳ್ಳೋಣ. ನಾವು ನೋಡಿ ನಮ್ಮ ಒಂದು ಜೀವನ ಪ್ರೀತಿಯನ್ನ ಬತ್ತದಂತೆ ಕಾಪಾಡ್ಕೊಳ್ಳೋಣ. ಅದನ್ನ ಯಾವಾಗ್ಲೂ ಸದಾ ಹಸಿರಾಗಿರಿಸ್ಕೊಳ್ಳೋಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಭಾಷಣದ ರೀತಿ ಹೇಳೋದಕ್ಕಿಂತಲೂ ಉದಾಹರಣೆಗಳ ಮೂಲಕ ಹೇಳಿದ್ರೆ ಅದು ನಾಟುತ್ತೆ, ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತೆ. ಆಗ ಇನ್ನು ಉಳಿದ ನಮ್ಮ ಸಮಯವನ್ನು ಸಹ ಒಂದಿಷ್ಟು ವ್ಯರ್ಥ ಮಾಡ್ಕೊಳ್ದಂಗೆ ಮತ್ತಷ್ಟು ಜೀವನ ಪ್ರೀತಿಯನ್ನ ನಾವು ತುಂಬಿಕೊಳ್ತಾ ಮೊಗೆದು ತುಂಬಿಕೊಳ್ತಾ ಹಾಗೆ ಬೇರೆಯವ್ರಿಗೂ ಹಂಚುತ್ತಾ ಸಾಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಇಷ್ಟು ಹೊತ್ತು ಸಹನೆಯಿಂದ ನನ್ನ ಮಾತುಗಳನ್ನ ಕೇಳಿದ ಎಲ್ಲರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳು. ಹೇಗೆ ಸಮಯ ಮುಗೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ನೀವು ಹೇಳಿದ ಹಾಗೆ ನಾವು ಮನೆ ಗೃಹಿಣಿಯರು ಎಲ್ಲರಿಗೂ ಮಾಡ್ಕೊಡ್ತೀವಿ, ಆದ್ರೆ ನಮಗೆ ಏನ್ ಮಾಡ್ಕೊಂಡು ತಿನ್ಬೇಕು ಅನ್ನೋದನ್ನೇ ನಾವು ಮರ್ತ್ಬಿಡ್ತೀವಿ.
ಅದು ತುಂಬಾನೇ ನಿಜವಾದ ನನಗೆ ನನ್ ಕಣ್ ಮುಂದೆನೆ ಬರ್ತಾ ಇತ್ತು. ಹೌದಲ್ವಾ, ನಾವ್ ಹಾಗೆ ಮಾಡ್ತೀವಲ್ವಾ ಅಂತ ನಮ್ಗೆ ಅನ್ಸಕ್ ಸ್ಟಾರ್ಟ್ ಆಗಿತ್ತು. ಇನ್ನು ವಯೋವೃದ್ಧರಂತೂ ಆ ವಯಸ್ಸಿನಲ್ಲಿ ನಿಜವಾಗ್ಲೂ ಆ ಉತ್ಸಾಹ ಕಳ್ಕೋಬಾರ್ದು. ನಿಜವಾಗ್ಲೂ ಜೀವನದಲ್ಲಿ ನಾವು ಪ್ರೀತಿನ ಇಟ್ಕೊಂಡಾಗ ಮಾತ್ರ ನಾವು ಏನೋ ಜೀವನ ನಡೀತಾ ಇದೆ, ಜೀವನನ ಈಗ ನಡೀತಾ ಇರಂಗೆ ನಡ್ಕೊಂಡು ಹೋಗೋಣ ಅನ್ನಕ್ಕಿಂತ ಹೆಚ್ಚಾಗಿ ನಾವು ಪ್ರತಿದಿನ ನಾವು ಅದನ್ನ ಪ್ರೀತಿಸ್ತಾ ಹೋದ್ರೆ ಆ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೀವು ಉದಾಹರಣೆ ಸಮೇತ ಕೊಟ್ಟಿದ್ದು ತುಂಬಾನೇ ಖುಷಿ ಆಯ್ತು. ಆಮೇಲೆ ಅದನ್ನ ಅಳವಡಿಸ್ಕೋಬೇಕು ನಾವು ನಿಜವಾಗ್ಲೂ ನಿಜ ಜೀವನದಲ್ಲಿ. ಈಗ ಬೇರೆಯವರ ಕಷ್ಟ ಸುಖಗಳನ್ನ ನೋಡಿ ನಾವು ನಾವು ಅವ್ರಕ್ಕಿಂತ ನಾವು ಪರವಾಗಿಲ್ಲ, ನಾವ್ ಹೀಗಿದೀವಿ ಅನ್ನೋ ರೀತಿ ನಾವು ನಡ್ಸ್ಕೊಂಡ್ ಹೋಗ್ಬೇಕು. ಕೆಲವು ನಮ್ಗೆ ಇನ್ನೇನು ಆಗಿಲ್ಲ, ಇದೊಂದ್ ತಾನೇ ಸಮಸ್ಯೆ, ಬೇರೆ ಯಾವ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ನಾವು ಜೀವನ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹಾಗಾಗಿ ಜೀವನವನ್ನ ಬೇಕು ಅನ್ನೋದು ಮಾತ್ರ ಖಂಡಿತವಾಗ್ಲೂ ನಿಜ ಮೇಡಮ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಉಪನ್ಯಾಸ ಕಾರ್ಯಕ್ರಮ. ಸಮಯ ಮೀರಿದೆ ಗೊತ್ತಾಗ್ಲಿಲ್ಲ. ಎಲ್ಲಾ ವಿಚಾರವನ್ನ 1 ಗಂಟೆ ಕಾಲ ಅವಧಿನಲ್ಲಿ ಇಷ್ಟು ಅಡಕವಾಗಿ ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ಅಂತಂದ್ರೆ, ಜೀವನ ಪ್ರೀತಿ ಇದ್ರೆ ನಾವು ಹೇಗೆ ಬೇರೆಯವ್ರಿಗೆ ಸ್ಫೂರ್ತಿ ಆಗ್ಬೋದು ಅನ್ನೋದನ್ನ ನೈಜ ಉದಾಹರಣೆಗಳನ್ನ ಕೊಡ್ತಾ, ಜೊತೆಗೆ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನ ಪರಿಚಯಿಸಿದ್ದೇ ಇರಬಹುದು, ಕೆಲವೊಂದು ಕಥೆಗಳನ್ನ ಹೇಳಿದ್ದೇ ಇರಬಹುದು. ಪ್ರತಿಯೊಂದು ಹೇಗಿತ್ತು ಅಂತಂದ್ರೆ ನಮ್ಮ ಮನಸ್ಸಿಗೆ ನಾಟುವ ಹಾಗೆ, ಮನಸ್ಸಿಗೆ ಮುಟ್ಟೋ ಹಾಗೆ ಇತ್ತು. ನಾವು ಈ ಕಾರ್ಯಕ್ರಮಕ್ಕೆ ಯಾರನ್ನ ಆಹ್ವಾನಿಸ್ಬೇಕು ಅಂತ ಯೋಚಿಸಿದಾಗ ಫಸ್ಟ್ ನಮ್ಗೆ ಮನಸ್ಸಿಗೆ ಬಂದಿದ್ದೇ ಸುಮಾ ಸತೀಶ್ ಅವರು. ಯಾಕಂದ್ರೆ ಯಾವುದೇ ವಿಚಾರ ಕೊಡ್ಲಿ, ಇದು ಮೊದಲನೇ ಕಾರ್ಯಕ್ರಮ ಅಲ್ಲ, ನಮ್ಮ ವೇದಿಕೆನಲ್ಲಿ ಈ ಮೊದಲು ನಮ್ಮೊಳಗಿನ ಸಮಯ ಅನ್ನುವಂತಹ ವಿಷಯದ ಬಗ್ಗೆ ನೀವು ಮಾತಾಡಿದ್ರಿ. ಆಗ ಕೂಡ ಅಷ್ಟೇನೆ, ಎಷ್ಟು ವಿಷಯಗಳು ಇತ್ತು ಅಂತಂದ್ರೆ ನಾವು ಹೌದಲ್ವಾ ಇದೆಲ್ಲ ನಮಗ್ ಗೊತ್ತಿರುವಂತಹ ವಿಚಾರಗಳೇ ಆದ್ರೂ ಕೆಲವು ನಾವು ಮರ್ತ್ ಬಿಟ್ಟಿರ್ತೀವಿ. ಇದೆಲ್ಲ ನೀವು ಈ ದಿನ ಸುಮಾ ರಘು ಅವರು ಹೇಳ್ದ ಹಾಗೆ ನಾವು ಮಾಡೋದೇ ಹಾಗೆ. ಬೇರೆಯವ್ರಿಗಾಗಿ ನಾವು ಬದುಕ್ತಿವೆ ಹೊರತು ನಮಗೆ ಅಂತಂದಾಗ ನಾವು ಸ್ವಲ್ಪ ಸೋಮಾರಿಗಳಾಗಿ ಬಿಡ್ತೀವೇನೋ ಅಂತ ಅನ್ಸತ್ತೆ. ನೀವು ತುಂಬಾ ಒಳ್ಳೆಯ ಉದಾಹರಣೆಗಳನ್ನ ಕೊಡ್ತಾ ಹೇಳ್ತಾ ಬಂದ್ರಿ. ನನ್ನ ಉದಾಹರಣೆಯನ್ನು ಕೊನೆಯಲ್ಲಿ ತಗೊಂಡ್ರಿ. ಹಾಗಾಗಿ ಇದು ಈ ಉದಾಹರಣೆ ಕೊಟ್ಟಿದ್ರಿಂದ ಈ ಮಾತನ್ನ ಹೇಳ್ತಾ ಇದೀನಿ. ಇದು ನನಗ್ ಕಣ್ಣಿನ ಸಮಸ್ಯೆ ಎದುರಾದಾಗ ನನ್ಗೆ ಮನೆಯವರು ನೀಡಿದಂತಹ ಪ್ರೋತ್ಸಾಹ, ಅದರಲ್ಲೂ ಈಗ್ಲೂ ನನ್ನ ಗೆಳತಿಯರೆಲ್ಲ, ನೀವೆಲ್ಲ ನನ್ನ ಗೆಳತಿಯರಲ್ಲಿ ಸುಮಾ ಸತೀಶ್ ಅವ್ರು ಇರ್ಬೋದು, ಸುಮಾ ರಘು ಅವ್ರು ಇರ್ಬೋದು, ಇವರೆಲ್ಲರೂ ನಮ್ಗೆ ನೀಡ್ತಾ ಬಂದಿರುವಂತಹ ಪ್ರೋತ್ಸಾಹ ಇದೆಲ್ಲ, ಮತ್ತೆ ಅಮ್ಮನ ಮನೆಯವರು. ಈಗ ಈ ಕಾರ್ಯಕ್ರಮ ನಡೆಸ್ತಾ ಇದೀವಿ, ಮನೋನಂದನ, ಬಾಲನಂದನ ಇದೆಲ್ಲ ನಡೆಸುವಾಗ ತಾಂತ್ರಿಕ ಸಹಾಯ ಬೇಕಾದಾಗ ನನ್ನ ಮಗ ಅವನು ಎಷ್ಟು ಮಟ್ಟಕ್ಕೆ ನನಗೆ ಸಹಾಯವನ್ನ, ಬೆಂಬಲವನ್ನ ನೀಡ್ತೀಯಾನೆ ಅಂದ್ರೆ, ನಾನಿದ್ದೀನಿ, ನಾನು ಮಾಡ್ತೀನಿ ಅಂತ ಹೇಳಿ ನನ್ ಜೊತೆಗೂ ಇದ್ದು ಅವನು ಸಹಾಯವನ್ನ ನೀಡ್ತಾ ಇರ್ತಾನೆ. ಹೀಗೆ ನಮ್ಗೆ ಯಾವಾಗ ನಮ್ಮಲ್ಲಿ ಒಂದು ಉತ್ಸಾಹ ಇರುತ್ತೋ, ನಾವು ಅಯ್ಯೋ ಹೀಗಾಗೋಯ್ತಲ್ಲ ಅಂತ ನಾವು ತಲೆ ಮೇಲೆ ಕೈ ಹೊತ್ತು ಕೂತ್ರೆ ನಮ್ಮ ಸುತ್ತಮುತ್ತ ಇರೋರು ಕಂಗಾಲಾಗೋಗ್ತಾರೆ. ಹಿಂಗಾಗೋಯ್ತಲ್ಲ ಅಂತ ಹೇಳಿ ಅವರ ಸಂಭ್ರಮವನ್ನ ನಾವು ಕಿತ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಾವು ಸಂಭ್ರಮಿಸ್ತಿಲ್ಲ, ನಾವು ನೋವಲ್ಲಿದೀವಿ ಅಂತಂದಾಗ ನಮ್ಮ ಸುತ್ತಮುತ್ತಲಿರುವಂತಹ ಜನ ಕೂಡ ಅಯ್ಯೋ ಅವ್ರ ದುಃಖದಲ್ಲಿ ಇರ್ಬೇಕಾದ್ರೆ ನಾವು ಹೆಂಗ್ ಸಂಭ್ರಮ ಪಡೋಣ. ಮತ್ತೆ ಫೋನ್ ಮಾಡಿದವ್ರೆಲ್ರು ನಮ್ಮನ್ನ ದುಃಖದ ಬಗ್ಗೆನೆ ವಿಚಾರಿಸ್ತಾರೆ, ನಮ್ಮ ನೋವಿನ ಬಗ್ಗೆ ವಿಚಾರಿಸ್ತಾರೆ, ಹಿಂಗಾಗೋಯ್ತಲ್ಲ ಅಂತ ಸಮಾಧಾನ ಹೇಳಕ್ ಹೋಗ್ತಾರೆ. ಆದ್ರೆ ಸುಮಾ ಅವ್ರು ಹೇಳ್ದ ಹಾಗೆ ಫೋನ್ ಮಾಡಿದ ತಕ್ಷಣ ಹೇಗಿದ್ದೀರಾ ಅಂದಿದ ತಕ್ಷಣ ಓ ಸೂಪರ್, ನಾನ್ ಚೆನ್ನಾಗಿದ್ದೀನಿ ಅಂದಿದ ತಕ್ಷಣ ನಾರ್ಮಲ್ ಟಾಕ್ ಸ್ಟಾರ್ಟ್ ಆಗೋಗುತ್ತೆ. ಹಾಗೆ ನಾವು ಯಾವ ರೀತಿ ಸ್ಪಂದಿಸ್ತೀವೋ ಜೀವನಕ್ಕೆ, ಜನರಿಗೆ, ಅದು ಹಾಗೆ ತೆರೆದುಕೊಳ್ತಾ ಹೋಗುತ್ತೆ ಅನ್ನೋದನ್ನ ನೀವು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲರ ಪರವಾಗಿ ತಮ್ಗೆ ವಂದನೆಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಯಾವಾಗ್ಲಾರು ನಿಮ್ಗೆ ಬಿಡುವಾದಾಗ ಮತ್ತೊಂದು ವಿಚಾರದ ಜೊತೆಗೆ ಬಂದು ಕಾರ್ಯಕ್ರಮವನ್ನ ನಡೆಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.